ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕೂಚವಾಳ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಕೂಚವಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ. ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕು ಕೂಚಬಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ. ಕಳೆದ 2 ವರ್ಷಗಳಿಂದ ಅದರಲ್ಲಿ ಕುಡಿಯುವ ನೀರು ಬರುತ್ತಿಲ್ಲ. ಬೋರ್ವೆಲ್ಗಳಲ್ಲಿ ಬರುವ ಕಲುಷಿತ ನೀರನ್ನು ಕುಡಿಯುತ್ತಿದ್ದಾರೆ. ಗ್ರಾಮದ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ. ಶಾಲೆಯ ಗೋಡೆಗಳಲ್ಲಿ ಬಿಲಗಳಿವೆ, ಅದರಿಂದ ಹಾವುಗಳು ಬರುತ್ತಿವೆ. ಶಾಲೆಯಲ್ಲಿ ಕುಳಿತುಕೊಳ್ಳಲು ಭಯವಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಪೋಷಕರು ಜೀವಭಯದಲ್ಲಿ ಮಕ್ಕಳಿಗೆ ಶಾಲೆಯ ಕಳಿಸುತ್ತಿದ್ದಾರೆ. ಶಾಲೆಗೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇರುವುದಿಲ್ಲ. ಮಳೆ ಬಂದರೆ 1 ರಿಂದ 4 ತರಗತಿವರೆಗೆ ಶಾಲೆ ರಜೆಯನ್ನು ಕೊಡಲಾಗುತ್ತದೆ. ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲ, ಶೌಚಾಲಯ ಇರುವುದಿಲ್ಲ. ಶಾಲೆಗೆ ಹೋಗಲು ರಸ್ತೆ ವ್ಯವಸ್ಥೆ ಕೂಡ ಇರುವುದಿಲ್ಲ ಎಂದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಅಂಗನವಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಅಂಗನವಾಡಿ ಕೇಂದ್ರದ ಕಟ್ಟಡ ಬಾಡಿಗೆಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿಯ ಹೊಸ ಕಟ್ಟಡ ಮಾಡಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆನೊಲೆ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕೂಚವಾಳ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ. ಕೂಚವಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ಹೇಳ್ರಿ, ಏನ್ ಸಮಸ್ಯೆ? ಚರಂಡಿ ಸಮಸ್ಯೆ, ರೋಡಿನ ಇದು ಮಳೆಗಾಲದಾಗ ರೋಡ್ ದಾರಿ, ಮಳೆಗಾಲದಾಗ ದಾರಿ ದೊಡ್ಡ ಸಣ್ಣ ಪಟ್ಟ ಏನು ರಸ್ತಾ ಎಲ್ಲಾ ಪೂರಾ ಮೊಳಕಲ್ ಮಠ ಕಾಲ್ ಸಿಗತ್ತವ. ನೀರಿನ ಗಾಡಿ ಹೋಗಲ್ಲ, ಪೈಪ್ ಲೈನ್ ಆಯ್ತು ಎಲ್ಲ ಇದು ಮಾಡ್ಯಾರ. ಈ ಸುಮ್ ಬ್ಯಾಸೆ ಆಟಿ ಚಂದ ಕತ್ತ ಜರ. ಈ ಮಾಡಿ ಮಳೆಗಾಲದಾಗ ಏನೋ ಒಂದು ಹೆಚ್ಚಿನ ಗಾಡಿ ತಿನ್ನಕ್ ಹೋಗಲ್ಲ. ಒಂದು ಬೈಕ್ ನೀರಿನ ಗಾಡಿ ಹೋದಂಗ ಆಗಿತ್ತ. ಅಂದ್ರೆ ಇಲ್ಲಿ ನಿಮ್ಗೂ ಕಷ್ಟ ಆಗತ್ರಿ. ಎಲ್ಲಾ ಏನೋ ಒಂದು ಮನುಷ್ಯರು ಮುದುಕು ಬಾಳ ಬಿದ್ದಾವು. ಮನಿ ತಂತಂದ ಹೋಗಿ ಇಲ್ಲಿ ರಾಡ್ಯಾಕ್ ಬಿದ್ದು ಕೈ ಮುರ್ಕೊಂಡಾರ. ಬಾಳ ತೊಂದ್ರೆ ಐತಣ್ಣ. ಏನು ಸಿಸಿ ರೋಡ್ ಏನೋ ಇಂಪ್ರೂವ್ ಇಲ್ಲ ಊರಾಗ. ಇಲ್ಲಿ ಬರ್ತಾರನ್ರಿ ಪಂಚಾಯತ್ ಯಾರು ಪಂಚಾಯತ್ ಅವ್ರು ಬರ್ತಾರಣ್ಣ, ಮಾತಾಡ್ತಾರ ಹೋಗ್ತಾರ. ಅವ್ರ ಏನ್ ಪಂಚಾಯತ್ ಅವ್ರ ಏನ್ ತಲೆ ಕಟ್ಸೋಲ್ಲ. ಎಲ್ಲಾ ಬಿಜಾಪುರ ತಾಳಿಕೋಟೆ ತಾಲೂಕ್ನಾಗ ನಮ್ಮ ಹಳ್ಳಿ ಒಂದೇ ಉಳ್ದಣ್ಣ. ಎಲ್ಲಿ ಎಲ್ಲಾ ಕಡೆ ಬಿಜಾಪುರ ಏನೋ ಒಂದು ಇಂಪ್ರೂವ್ ಇಲ್ಲ. ಮನಿ ಗಂಗಾ ಜಲ ಮಾಡ್ಯಾರಣ್ಣ, ನೀರಿಲ್ಲ, ಏನೂ ಇಲ್ಲಣ್ಣ. ಕುಡಿಯಾಕ ನೀರ್ ಬರಲ್ಲ. ಅಲ್ಲಿ ಹೋಗಿ ತರ್ಬೇಕ್ ನಾವು ನಳಕ್ ಹೋಗಿ. ಏನ್ ಮನಿಗೆ ಹಾಕಿ ಏನ್ ನಮ್ಗೆ ಅದ್ರ ಏನ್ ಬಾಳ ಅಸ್ತೋಸ್ತ ಐತೆ ಕೂಸ್ಬಾಳ. ಅಂದ್ರೆ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿ ಕಾರಣ ಆಗಿಲ್ಲ. ಏನೋ ಕಾರಣ ಏನು ಅನ್ಬಾರ್ದು. ಏನೋ ಸಿಸಿ ರೋಡ್ ಇಲ್ಲ. ಆಚೆ ಕಡೆ ಅಲ್ಲಿ ಒತ್ತಾಟಿಲ್ಲ. ಚರಂಡಿ ಇಲ್ಲ, ಸಿಸಿ ರೋಡ್ ಇಲ್ಲ, ಚರಂಡಿ ಇಲ್ಲ. ಇಲ್ಲಿ ನೋಡಿ, ಇಲ್ಲೇ ಕಾಣ್ತಾರ ಇಲ್ಲಿ ನೋಡ್ಗ. ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲ ಅಣ್ಣ. ಶೌಚಾಲಯ ಹೆಣ್ಮಕ್ಳಿಗೆ ತೊಂದ್ರೆ ಬಾಳ ತ್ರಾಸ ಐತಿ. ಮನೆಯ ಬಿದ್ದವ್ರಿ, ಅವು ಮುದಿಕ್ ಒಂದೇ ಐತಿ. ಅವು ಏನ ಯಾವ ಗ್ರಾಮ ಪಂಚಾಯತ್ ಏನ್ ಮನಿ ಹಾಕಿಲ್ಲ, ಬಿಟ್ಟಿಲ್ಲ. ಮಕ್ಳು ಗಂಡ್ಮಕ್ಳು ಇಲ್ಲ, ಹೆಣ್ಮಕ್ಳು ಮಾಡಿ ಕೊಟ್ಟಾಳ. ಆದ್ರೆ ಅದೇ ಮನ್ಯಾಗ ಅದಾವ. ಇಲ್ಲಿ ಪಂಚಾಯತ್ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿ ಅಣ್ಣ ತಿಂಗಳದಾಗ ಅವಾಗ ಪೋಸ್ಟ್ ಚುನಿ ಬರ್ತದಣ್ಣ. ಈಗಂತೂ ಕಸದ ಗಾಡಿ ಇಲ್ಲ, ಪಸದ ಗಾಡಿ ಏನೆಲ್ಲ ಬಂದ್ ಏನೂ ಇಲ್ಲ ಕಸದ ಗಾಡಿ ಏನೇ ಇಲ್ಲ. ಹೌದು. ಊರಾಗ ದವಾಖಾನೆ ಇದಾವೇನ? ಊರಾಗ ಏನು ದವಾಖಾನೆ ಇಲ್ಲ, ಪ್ರೈವೇಟ್ ಇದಾರ. ಊರಾಗ ಸರ್ಕಾರ ದವಾಖಾನೆ ಪಾಕದ ಏನೂ ಇಲ್ಲ. ಹೌದ್ರಿ. ಎಷ್ಟು ಮನಿ ಇದಾವ ಊರಾಗ? ಊರಾಗ ಒಂದ್ 700 ಮನಿ ಆತಣ್ಣ. ಅದ್ರಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ? ಸರ್ಕಾರಿ ಆಸ್ಪತ್ರೆ ಇಲ್ಲ. ಏನು ಅನುದಾನ ಸರ್ಕಾರದ ಏನೂ ಇಲ್ಲ. ಬಸ್ ವ್ಯವಸ್ಥೆ?
ಬಸ್ ವ್ಯವಸ್ಥೆ ಇಲ್ಲ ಅಣ್ಣ. ಆಚೆ ಕಡೆ ಸಾಲಿ ಕಟ್ಸ್ಯಾರ ಅಣ್ಣ ಒಂದು ಅಲ್ಲಿ. ಹ್ಮ್ ಅಲ್ಲಿ ರಸ್ತೆ ಇಲ್ಲ ಅಣ್ಣ. ಹ್ಮ್ ಚರಂಡ್ಯಾಗ ಹುಡ್ರು ಚರಂಡ್ಯಾಗ ಅಡ್ಡಾಡ್ತಾವ. ಹ್ಮ್. ಸಿಸಿ ರೋಡ್ ಇಲ್ಲ ಅಲ್ಲಿ ಚರಂಡ್ಯಾಗ ಏನು ಅಡ್ಡಾಡ್ತಾವ ಎಲ್ಲ ಮಾಡ್ಯಾರ ಮಾಡ್ಯಾರ. ಏನಿಲ್ಲ ಏನಿಲ್ಲ ಚರಂಡ್ಯಾಗ ಅಡ್ಡಾಡ್ತಾವ. ಇಂಥದ್ರಾಗ ಅಡ್ಡಾಡ್ತಾವ ಸಾಲಿ ಹುಡ್ರು ಹ್ಮ್. ತೊಡೆಂಬುರು. ಹೌದ್ರಿ ಹಿಂಗ ನೋಡ್ರಿ ಏನ್ ಸಮಸ್ಯೆ ಅದ ಹೇಳ್ರಿ. ಈ ಸಮಸ್ಯೆ ಅನ್ನಕ್ ಏನಾದ್ರಿ ಒಟ್ಟ ಊರಾಗ ಸಿಸಿ ರೋಡ್ಗಳಿಲ್ಲ. ನೋಡ್ರಿ ಆ ಕುಡಿ ನೀರಿನು ಪೈಪ್ಲೈನ್ ಹಾಕ್ಯಾರ. ಒಂದ್ ಹನಿ ನೀರ್ ಬರಾಕ್ತಾ ಇರ್ಲಿಲ್ಲ. ಹೊಸ ಟಾಕಿ ರೆಡಿ ಮಾಡ್ಯಾರ. ಹ್ಮ್ ಅವ ಟಾಕಿ ಸುಮ್ ಹೆಸರಿಗೆ ಅದು ಅಂದ್ರೆ ಏನೇನು ಉಪಯೋಗ ಇಲ್ಲ. ಒಂದ್ ಹನಿ ಕುಡಿ ನೀರಿನ ಬಾಳ ಸಮಸ್ಯೆ ಅದು. ಇಲ್ಲೆಲ್ಲಾ ಮ್ಯಾಗ ಹೋರಿ ಈ ಕಡೆ ಎಲ್ಲಾ ಒಟ್ಟ ಸಿಸಿ ರೋಡ್ ಇಲ್ಲ. ಇಷ್ಟ ಮಟ ನೀರ್ ನಿಂದಿರ್ತಾವ. ಹ್ಮ್ ಮಕ್ಕಳ ಮಟ ರಾಡ್ಯಾಗ ಅಡ್ಡಾಡ್ಬೇಕು ಮಕ್ಳು ಊರಾಗ ಒಂದ್ ರೋಡ್ ಆಗಿಲ್ರಿ. ಯಾವ್ಯಾವ ಇಲ್ಲ. ಈ ಕಡೆ ಅಷ್ಟು ಒಂದಿಷ್ಟು ಸಿಸಿ ರೋಡ್ ಬಿಟ್ರೆ ಉಳಿದು ತೋಡಿ ಎಲ್ಲಾ ಕಡೆ ಅಡ್ಡಾಡ್ರಿ ನೀವು ನೋಡ್ರಿ. ಒಂದು ಆಗಿಲ್ಲ, ಎಲ್ಲಿ ಆಗಿಲ್ಲ. ಸಿಸಿ ರೋಡ್ ಇಲ್ಲ. ಹುಡ್ರು ಸಾಲಿಗೆ ಅಲ್ಲಿ ತಳಗ್ ಸಾಲಿ ಅದ್ರಿ. ಹ್ಮ್ ಆ ಸಾಲಿಗೆ ಅಲ್ಲಿ ತನ ಸಿಸಿ ರೋಡ್ ಇಲ್ಲ. ಇಷ್ಟು ಮಟ ರಾಡ್ಯಾಗ ಅಡ್ಡಾಡ್ತಾವ. ಹ್ಮ್ ವಾತ್ನ್ಯಾಗ ಅಡ್ಡಾಡ್ತಾರ. ಅವ್ರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾರು ನೋಡೋರು ಇಲ್ಲ. ನಮ್ಮ ಬಿಜಾಪುರ ಜಿಲ್ಲಾದಾಗ ತಾಳಿಗುಡಿ ತಾಲೂಕಿನಾಗ ಹಿಂದುಳಿದಂತ ಪೂರಾ ಹಿಂದುಳಿದ್ಬಿಟ್ಟದ ಊರಾಗ. ಈ ಊರಾಗ ಏನು ಒಂದ್ ಕೆಲಸ ಇಲ್ಲ ಬಗ್ಸಿಲ್ಲ. ಏನೇನು ಅನಬಾರದು ಹ್ಮ್ ಹಂಗೈತಿ. ಅಂದ್ರ ಗ್ರಾಮ ಪಂಚಾಯತ್ ಯಾವ್ದೇ ಮನೆಗಳು ಕೂಡ ಕಟ್ಸಿಲ್ರಿ. ಹಾಕ್ಯಾರ ಅವ್ರವ್ರು ಹಾಕ್ಯಾರ. ಹ್ಮ್ ಬೇಕಾದ್ರ ಅಂತೆಲ್ಲ ತಮ್ಮ ಏನ್ ಇದು ಬಂದದ ಹಾಕ್ಯಾರ ಅವ್ರನ್ನ. ಏನ್ ಬಡವ್ರ ಬಗ್ಗರಿಗೆ ಅಂತ ಏನು ಇವು ಆತ ಇದು ಹಾಕ್ಬೇಕಲ್ರಿ ಬಿರುಕ್ ಬಿದ್ದ ಎಲ್ಲಾ ಮನೆಗಳೆಲ್ಲ. ಅದನ್ನ ಏನ್ ಮಾಡ್ಯಾರನ್ರಿ ಅದನ್ನ ನೋಡ್ಯಾರೋ ಇಲ್ಲೋ ಏನ್ ಮಾಡ್ಯಾರ ಗೊತ್ತಿಲ್ಲ. ಅದು ಅಂದ್ರೆ ಅಲ್ಲಿ ಯಾರ ಹೋದ್ರ ಇದನ್ನ ಬಿದ್ರಲ್ಲ ಮಂದಿ ಎಲ್ಲ ಅದು ಅನಿವಾರ್ಯ ಅದು. ಅಲ್ಲಿ ಯಾರ ಮಂದಿ ಸಿಕ್ಕಾಕೊಂಡ್ರ ಅಲ್ಲಿ ಬಿದ್ದು ಸಾಯ್ತಾರ. ಯಾರು ವಾಯ್ ಹೊಡಲ್ಲ ಯಾರು. ಹ್ಮ್ ಆ ಟೈಪ್ ಅಂದ್ರಿ ಅದನ್ನ ಒಂದ್ ಸ್ವಲ್ಪ ಇದು ಮಾಡಿ. ಸಾರ್ವಜನಿಕ ಶೌಚಾಲಯ ಇಲ್ರಿ ಊರಾಗ. ಇಲ್ರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬಾಳ ತ್ರಾಸ ಅದು. ಗಂಡ್ಮಕ್ಳು ಎಲ್ಲಾರು ಹೋಗ್ಬೋದು. ಹೆಣ್ಮಕ್ಳು ಬಾಳ ತ್ರಾಸ. ಹೆಣ್ಮಕ್ಳಿಂದಂತ್ರು ಬಾಳ ತ್ರಾಸ. ಹಳ್ಳ ಬಂದ್ಬಿಟ್ಟು ಎಲ್ಲಿ ಇಲ್ಲಿ ಪಂಚಾಯತಿ ಪಿಡಿಒಗಳು ಮೆಂಬರ್ಗಳು ಬರಲ್ಲೇನ್ರಿ. ಬಂದಿಲ್ರಿ ಒಟ್ಟ ಬಂದಿಲ್ರಿ. ಇವೆಲ್ಲಾ ಸಮಸ್ಯೆಗಳು ನೋಡಂಗಿಲ್ಲ ಅವ್ರು. ಏನು ಮಾಡಲ್ರಿ. ಹ್ಮ್ ಏನೋ ಅಂದ್ರೆ ಅಧಿಕಾರಿಗಳೆಲ್ಲ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ಯಾರಿ. ನಿರ್ಲಕ್ಷ್ಯ ಪೂರ ಐತಿ. ಅಲ್ಲಿ ಒಂದ್ 30-40 ಪ್ಲಾಟ್ ಅದಾವ್ರಿ ಮ್ಯಾಗ. ಹ್ಮ್ ಲೈನ್ ಎಳದಾರ್ರಿ. ಹ್ಮ್ ಏನಕ್ಕಾದ ಕಲೆಕ್ಷನ್ ಕೊಟ್ಟಿಲ್ಲ ಅವ್ರು. ಕಲೆಕ್ಷನ್ ಇಲ್ಲ. ಕಂಬದ ಕಲೆಕ್ಷನ್ ಇಲ್ರಿ. ಕಂಬದ ಕಲೆಕ್ಷನ್ ಇಲ್ಲ. ಲೈಟ್ ಇಲ್ಲ. ಅವು ವೈರ್ಗಳಂತ್ರು ನೋಡ್ರಿ ಅಲ್ಲಿ ಹೆಂಗ್ ತುಗ್ಗಿದ್ದಾವು. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ. ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ನ್ಯಾಗ ಇದು ಪೂರಾ ಹಿಂದುಳಿದ. ಯಾರು ಒಬ್ರು ಇನ್ನಾಕಾದ್ರು ಒಬ್ರು ಅಧಿಕಾರಿಗಳು ಬಂದ್ ಇದನ್ನ ಆಗ್ಯಾದ ಇದಿಲ್ಲ ಅಂತ ಏನು ಇಲ್ಲ. ಯಾರು ಇಲ್ಲ. ಇದು ಬಿಜಾಪುರ ಇನ್ನು ಯಾರು ಇದು ಆಗ್ಯಾದ ಇದು ಎಲ್ಲ ಏನು ಇಲ್ರಿ. ಬಂದ್ರಿ ಮನ್ ಪೈಪ್ಲೈನ್ ದವ್ರು ಬಂದ್ರು ಬಡ ಹಾರ್ಟ್ ಕೇರ್ ಆಗೋದ್ರು. ಮನ್ ಹೊತ್ಕೊಂಡ್ ಬಿಟ್ಟು ಕೈ ಕಾಲ ಮುರ್ಕೊಂತಾರ. ಇಲ್ಲೇ ಅದಾರಿ ಅವ್ರು. ಕಂಡಪಟ್ಟಿ ಏನಕ್ಕಿನ್ಕ ಏನು ಇಲ್ರಿ. ಊರಾಗ ಬಾತ್ರೂಮ್ ಇಲ್ಲ ಏನು ಇಲ್ಲ. ಇವಾಗ ಚರಂಡ್ಯ ನೀನ್ ಹೊತ್ಕೊಂಡ್ ಬಿದ್ದಾನ್ರಿ. ಹೊತ್ಕೊಂಡ್ ಬಿದ್ದ ಈ ಆಶೆ ಜೇಕ್ ಬೆಳದಲ್ಲಿ ಏನು ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ಜೀರೋ ಆಗಿರಲಿ. ಏನೇ 0% ರೀ. ಏನೋ ಒಂದ್ ಅಧಿಕಾರಿ ನಾವ್ ಇನ್ನಾಕಾರ ಗ್ರಾಮ ಪಂಚಾಯತಿ ಪಿಡಿಒ ನೋಡಿಲ್ರಿ. ಇಲ್ಲಿ ಇಂತ ಊರ ಇರಕತ್ತ ಪಿಡಿಒ ಹಿಂಗೆ ಅದನ್ನಂತ ನೋಡಿಲ್ರಿ. ಯಾರು ಬಂದಿಲ್ರಿ ನಮ್ಮ ಊರಾಗ. ಇದೆಲ್ಲ ಚರಂಡಿ ನೋಡ್ರಿ. ಇವೆಲ್ಲ ನಾವೆಲ್ಲ ಚರಂಡಿ ಹೊಂದ್ಕೊಂಡ್ ಮನೆಗೆ ಹೋಗ್ಯ. ಕಲೆಕ್ಷನ್ ಹೊಡೆದ್ರಿ ನೋಡ್ರಿ. ಎಲ್ಲ ಈಗ ನೆಲಕ್ಕ ಮನಿ ಇದು ಕಟ್ಟಂಗ ಎಲ್ಲ ಈಗಾರಿ ಇಲ್ಲೆಲ್ಲ ಮಟ ನೀರ್ ನಿಂದಿರ್ತದೆ. ಸಚಿನ್ ಬಾರ ಈ ಕಡೆ. ಅವ್ ನೀರಿನಂತ್ರು ಮುಗಿದ ಹೋಗ್ಬಿಟ್ಟದ್ರಿ. ಅವ್ ಏನ್ ಹಾಕ್ಯಾರ ಅದು 2-3 ವರ್ಷ ಆಯ್ತ್ರಿ. ಇದು ಒಟ್ಟ ಕಲೆಕ್ಷನ್ ಕೊಟ್ಟಿಲ್ಲ ಏನು ಇಲ್ಲ. ಈ ತರ ವೈರ್ ಈ ತರ ಇಳಿ ಬಿದ್ಬಿಟ್ಟಾವ್. ಏನ ಸನ್ಯಾಕ ಇಲ್ಲ. ಅಲ್ಲೆಲ್ಲಾ ಮನಿಗಳಿಗೆ ಆ ತರ ಎಲ್ಲಾ ವೈರ್ಗಳು ತೊಗೊಂಡ್ ಮನಿಗಳು ಹಾಕೊಂಡ್ಬಿಟ್ಟಾರ ಅವ್ರು. ಇವಕ್ಕೇನ್ ಯಾರು ಜವಾಬ್ದಾರಿ ಇಲ್ಲ, ನೋಡೋರಿಲ್ಲ, ಹಿಂತೂರಿಗೆ ಯಾರ್ಯಾರು ಇಲ್ಲ. ಇಲ್ಲಿ ಈ ಏರಿಯಾ ಅಂತೂ ಪೂರಾ ಮೊಳಕಾಲ್ ಮಠ ನೀರು ಮಳಿ ಬಂದಾಗ ಅಡ್ಡಾಡೋದ್ ಬಾಳ ತ್ರಾಸ ಅದ ಇಲ್ಲಿ. ಅಂದ್ರೆ ಈ ಕಡೆ ಲೈನ್ ಕನೆಕ್ಷನ್ ಇಲ್ರಿ. ಬರೀ ಅಲ್ಲೇ ಕಲೆಕ್ಷನ್ ಬರೀ ಅವೇನ್ ವೈರ್ಗಳು ಅದಾವಲ್ರಿ ಆ ವೈರ್ಗಳು ಅಷ್ಟೇ ನೋಡು. ಅಲ್ತನ ಹೋಗ್ಬೇಕೇನ್ರಿ ಅದು. ಆ ಕಂಬ ಇನ್ನೇ ಬಂದೇವಲ್ರಿ ಅನ್ನಳದ ಬಲ್ಲಿ. ಆ ಕಂಬಲಿಂದ ಬಂದವ್ರು ಎಲ್ಲಾ ಅಲ್ತನ ಆ ಕಡೆ ಅದಾವ್ರಿ. ಇನ್ನ ಪ್ಲಾಟ್ 30-40 ಪ್ಲಾಟ್ ಅದಾವ್. ಅಲ್ತನ ಹೋಗ್ಯಾವ ಮನಿ. ಅಲ್ತನೂ ಹಿಂಗೆ ಲೈನ್ ಹೋಗ್ಯಾದ. ಅಂದ್ರೆ 500-600 ಮೀಟರ್ ಕನೆಕ್ಷನ್ ಲೈಟ್ ಕನೆಕ್ಷನ್. ಲೈಟ್ ಇಲ್ಲ. ಒಟ್ಟ ಏನ್ ಸಮಸ್ಯೆನೇ ಇಲ್ಲ ಇಲ್ಲಿ. ಸಮಸ್ಯೆ ಅನ್ನಕ್ಕೆ ಪೂರಾ ದೊಡ್ಡ ಸಮಸ್ಯೆ ಐತಿ ಅದು. ಒಟ್ಟ ಮಳಿ ಬಂದಾಗಂತ್ರು ಅದು ಒಂದು ವಿಡಿಯೋ ಮಾಡಿದ್ದೆ ನಾನೇ. ಅದು ಡಿಲೀಟ್ ಮಾಡೀನಿ. ಅದನ್ನೆಲ್ಲಾ ನೋಡಿದ್ರೆ ಗಾಬರಿ ಆಗ್ತಿದ್ರಿ ನೀವು. ಅಷ್ಟು ನೀರ್ ನಿಂದಿರ್ತದ. ಎಲ್ಲ ರಮರಾಡಿದ್ದು ಅಡ್ಡಾಡಕ ಬರಂಗಿಲ್ಲ. ಕುಡಿದಂತ್ರ ನೀರಿನ ಸಮಸ್ಯೆ ಐತಿ. ಅವ್ ಜಿಜೆ ಮಾಡ್ಯಾರ. ಅವ್ ಏನು ಹೊಡ್ಕೊಂಡ್ ಹೋಗ್ಬಿಟ್ಟಾವ. ಹೊಡ್ಕೊಂಡ್ ಹೋಗಿ ಅವ್ ಒಂದ್ ಹನಿ ನೀರಿಲ್ಲ, ಒಂದ್ ಏನು ಸುಡ್ಗಾಡ್ನು ಇಲ್ಲ. ಅಡ್ಡಿ ಎಲ್ಲಾ ಸತ್ಯನಾಶ ಮಾಡಿಬಿಟ್ಟಾರ.
ಬೋರ್ನ ನೀರ್ ಚಲೋ ಅದೇನ್ರಿ? ಅದ್ ಚಲೋ ಐತೆ ಅಣ್ಣ, ಬರ್ತೈತೆ. ನೀರ್ ಚಲೋ ಅದಾವ ಕುಡಿಯಾಕ? ಕುಡಿಯಾಕ ಇಲ್ರಿ, ಕುಡಿಯೋದಿಲ್ರಿ. ಅಲ್ಲಿ ಫಿಲ್ಟರ್ ನೀರ್ ಮಾಡ್ಯಾರ, ಆ ಫಿಲ್ಟರ್ ನೀರಾಗ ಹೋಗಿ ತುಂಬ್ಕೊಂಡ್ ಬರ್ಬೇಕು. ಅದೇ ಗೌರ್ಮೆಂಟ್ ಅದೇನ್ರಿ? ಯಾವ್ದ್ರಿ? ಅದು ರೊಕ್ಕ ಕೊಡ್ಬೇಕ್ರಿ, 500 ರೂಪಾಯಿ. 5 ರೂಪಾಯಿ 20 ಲೀಟರ್ ಕ್ಯಾನಿಗೆ 5 ರೂಪಾಯಿ ಕೊಡ್ಬೇಕು. 5 ರೂಪಾಯಿ ಕೊಟ್ಟ ನೀರ್ ತಗೊಂಡ್ಬರ್ಬೇಕು. ಅಲ್ಲೇ ಕುಡಿಯಾಕ ನೀರ್ ಕುಡಿಯೋ ಅಲ್ಲಿವಾರಿ. ಇಲ್ಲಿತ್ತ 1 ಕಿಲೋಮೀಟರ್ ಆಗ್ತದ ಅಣ್ಣ, ದೂರ ಆಗ್ತದ. ಅಲ್ಲಿಗೆ ಹಳದ್ ದಂಡಿ ಫಿಲ್ಟರ್ ನೀರ್ ಅದ, ಅಲ್ಲಿ ತನ ಹೋಗಿ ನೀರ್ ತರ್ಬೇಕು. ಇಲ್ಲಿ ಯಾವ ಜಳಕ ಮಾಡಕ್ ನೀರಿಲ್ಲ, ಕುಡಿಯಕ್ ನೀರಿಲ್ಲ. ಬಾಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟದ. ಹಿರಿಯರಿಗೆ ಮುದುಕಿಯರು ಅಡ್ಡಾಡ್ತಿರ್ತಾರ. ಈ ಎಲ್ಲಾ ಫುಲ್ ನೀರ್ ನಿಂತು ಬಿಡ್ತಾವ ಮಳೆಗಾಲದಾಗ. ಇದು ರೋಡ್ ವ್ಯಾಪಾರಿ ಆಗ್ಯದ ಹೇಳಕ್ ಇಷ್ಟ. ವೀಕ್ಷಕರೇ, ಇದು ನೋಡ್ಬೋದು ಕೂಚವಾಳ ಗ್ರಾಮದ ಸರ್ಕಾರಿ ಸ್ಕೂಲ್ ಅಡಿಗೆ ಕೋಣೆ. ಇದು ನೋಡ್ಬೋದು ಇಲ್ಲಿ ಪಕ್ಕದಲ್ಲಿ ಎಷ್ಟು ಗಲೀಜಾಗಿದೆ ಅಂತ. ಸಂಪೂರ್ಣವಾಗಿ ಗಲೀಜ್ ಚರಂಡಿ ನೀರಿದೆ. ಅದ್ರ ಪಕ್ಕನೇ ಇಲ್ಲಿ ಅಡಿಗೆ ರೂಮ್ ಇದೆ. ಇದರಲ್ಲಿ ಅಡಿಗೆ ಮಾಡಿ ಹಾಕೋದು. ಎಲ್ಲ ಪಕ್ಕದಲ್ಲೆಲ್ಲ ಗಲೀಜ್ ನೀರಲ್ಲಿ ಬರೋ ಹುಳುಗಳೆಲ್ಲ, ಸೊಳ್ಳೆಗಳೆಲ್ಲ, ಈ ಹುಳುಗಳು ಆಗತ್ತಲ್ಲ, ಇಲ್ಲೇ ಎಲ್ಲ ಅಡಿಗೆ ಬಂದು ಸೇರುತ್ತೆ. ಹೀಗಾಗಿ ಮಕ್ಕಳಿಗೆಲ್ಲ ಊಟ ಮಾಡೋಕೆ ತುಂಬಾ ತೊಂದರೆ ಆಗತ್ತೆ. ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ಬಂದು ಸಮಸ್ಯೆನ ಪರಿಹರಿಸಬೇಕು ಅಂತ ನಾವು ಟಿವಿ 66 ಕನ್ನಡ ಮೂಲಕ ಕೇಳ್ಕೊತಾ ಇದೀವಿ. ಇದೇನ್ ರೇಷನ್ ಹಂಚ್ತೀರೇನ್ರಿ? ಹುಡುಗರು ಹಾಕ್ತೀರಿ ನೋಡ್ರಿ, ಹಂಚ್ತೀರಿ? ಹಂಚ್ತೀರಿ ಹೊರಗೆ ಹೆಣ್ಮಕ್ಳಿಗೆ ಹಂಚ್ತೀರೇನ್ರಿ? ಅವ್ರಿಗೆ ಹಂಚ್ತೀರಿ. ಹುಡುಗರ್ರಿ ಎಷ್ಟ್ ಜನ ಅದ್ರಿ ಹುಡುಗರು ಇಲ್ಲಿ? ಹುಡುಗರು ಒಂದ್ 25 ಹಿಂಗ ಬರ್ತಾರೆ ಡೈಲಿ ಬರ್ತಾರ. ಹುಡುಗಿ ಅಡಿಗೆ ಮಾಡಾಕ್ತೀರೇನ್ರಿ? ಹಾ ರೀ. ತತ್ತಿ ಕೊಡ್ತೀರಿ ಹುಡುಗ್ರಿ? ಕೊಡ್ತೀವಿ. ಎಷ್ಟ್ ಜನ ರೀ? ಬುಧವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ಕೊಡ್ತೀವಿ. ವಾರಕ್ಕೆ 2 ದಿನ ಕೊಡ್ತೀರಿ? ಹುಡುಗರು ಇಲ್ಲಿ ಕುಡಿಯಕ್ ನೀರ್ ಅದಾವೇನ್ರಿ? ನಾವೇ ತಗೊಂಡ್ಬರ್ತೀವಲ್ರಿ. ತರ್ತಾರ್ರಿ. ಈ ಕುಡಿ ನೀರ್ ಸೌಕರ್ಯ ಇಲ್ರಿ ಇಲ್ಲಿ. ಇಲ್ರಿ ಕುಡಿ ನೀರ್ ಸೈಕಲ್ ಇಲ್ರಿ. ಮತ್ತ ಇದಕ್ಕ ನಿಮಗ ಶೌಚಾಲಯ ಸಮಸ್ಯೆ ರೀ? ಅದ್ನು ಸಮಸ್ಯೆ ಐತ್ರಿ. ಅದು ಹುಡುಗರಿಗೆ ಇಲ್ರಿ ಶೌಚಾಲಯ? ಮೊದ್ಲಿಂದ ಕಟ್ಸೇ ಇಲ್ಲ ನೀರ್ ಇಲ್ರಿ? ಮೊದ್ಲಿಂದ ಕಟ್ಸೇ ಇಲ್ಲ ಶೌಚಾಲಯ? ಕಟ್ಸ್ಯಾರಿ, ಅದು ಎಲ್ಲಾ ಮುರಿದು ಕೊಟ್ಟಾರಿ. ಇದೇನ್ರಿ? ಇಲ್ಲಿ ಬಿಲ್ಡಿಂಗ್ ಎಲ್ಲ ಕರೆಕ್ಟ್ ಅದೇನ್ರಿ? ಮಳೆ ಒಳಗೆ ಏನು ಸೊರಲ್ಲ ಏನ್ರಿ? ಮಳೆ ಬಂದ್ರೆ ಸೋರತ್ರಿ ಇದೆಲ್ಲ. ಅಲ್ಲೆಲ್ಲ ಹೆಂಗೈತಿ ನೋಡ್ರಿ. ಅಲ್ಲೆಲ್ಲ ಮಳೆ ಬಂದ್ರೆಲ್ಲ ಸೋರತ್ರಿ ಬಿಲ್ಡಿಂಗ್. ಎಷ್ಟು ವರ್ಷ ಬಿಲ್ಡಿಂಗ್ ಕಟ್ಟಿದ್ದು? ನನಗ್ ಗೊತ್ತಿಲ್ಲ, ಈಗ 4 ತಿಂಗಳಾಯ್ತ್ರಿ ಜಾಯಿನ್ ಆಗಿ. ಹೌದ್ರಿ. ನಿಮಗ ಕುಡಿಯೋ ನೀರಿನ ಸಮಸ್ಯೆ, ಶೌಚಾಲಯ ಸಮಸ್ಯೆ? ಇಲ್ಲಿ ಬರೇ ಹೊಲಸ್ ಮಾಡ್ತಾರ, ಅದನ್ನ ಮೊದಲು ರಿಪೇರಿ ಮಾಡ್ಬೇಕು. ಪಕ್ಕದಲ್ರಿ? ಹೌದ್ರಿ, ಆಯ್ತು ಹೇಳ್ರಿ. ನಿಮ್ಮ ಸಮಸ್ಯೆಗಳನ್ನ ನಮ್ಮ ಟಿವಿ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಸೋರತ್ತಲ್ಲ ಅಲ್ಲಿ ನೋಡಲಿ ಮಳೆ. ವೀಕ್ಷಕರೇ, ಇದು ಗಮನಿಸಬಹುದು ಕೂಚವಾಳ ಗ್ರಾಮದ ಅಂಗನವಾಡಿ ಶೌಚಾಲಯ. ಇದು ನೋಡ್ಬೋದು ಸಂಪೂರ್ಣವಾಗಿ ಹಾಳಾಗೋಗಿದೆ. ಎಲ್ಲ ಕಟ್ಟಿದೆಲ್ಲ ಬಿರುಕು ಬಿಟ್ಟಿದೆ. ಆಕಸ್ಮಿಕ ಮಳೆಗಾಲದಲ್ಲಿ ಇಲ್ಲಿ ಯಾರಾದ್ರೂ ಪಕ್ಕದಲ್ಲಿ ಓಡಾಡ್ತಿದ್ರೆ ಅದ್ರ ಮೇಲೆ ಬಿದ್ರೆ ಇಲ್ಲಿ ಮನುಷ್ಯರು ಕೂಡ, ಮಕ್ಕಳು ಕೂಡ ಸಾಯುವಂತ ಸ್ಥಿತಿ ಬಂದು ತಲುಪಿದೆ. ನೋಡ್ಬೋದು ಸಂಪೂರ್ಣವಾಗಿ ಇದನ್ನ ಯಾರು ದುರಸ್ತಿ ಕೂಡ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಹಾಳಾಗಿದೆ. ಇದರಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರೋದಿಲ್ಲ ಇಲ್ಲಿ ಕುಡಿಯೋಗೆ, ಮಕ್ಕಳಿಗೆ. ಮತ್ತೆ ಶೌಚಾಲಯ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲ ಬಾಗಳೆಲ್ಲ ಮುರಿದೋಗಿದೆ, ಬಾಗಿಲು ಕಿಟಕಿಗಳೆಲ್ಲ ಮುರಿದೋಗಿದೆ. ಸಂಪೂರ್ಣವಾಗಿ ಒಂದೇ ಕಡೆ ವಾಲಾಗಿದೆ. ಸಂಪೂರ್ಣ ಗೋಡೆಗಳು ಕುಸಿದು ಬೀಳುವಂತ ಸ್ಥಿತಿಯಲ್ಲಿದೆ. ಇದನ್ನ ಅಧಿಕಾರಿಗಳು ಬಂದು ಆದಷ್ಟು ಬೇಗ ಸರಿಪಡಿಸಬೇಕಂತ ಹೇಳಿ ನಮ್ಮ ಟಿವಿ 66 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಕೇಳ್ಕೊತಾ ಇದೀವಿ. ಹೇಳಪ್ಪಿ, ಏನ್ ಸಮಸ್ಯೆ ನಿಮ್ ಸ್ಕೂಲಿಗೆ? ನಮ್ಗ ಅಣ್ಣ ಆಚೆ ಕಡೆ ಹೋಗಕ್ ಬಾ ತೊಂದ್ರೆ ಆಗ್ಯದ. ಆಚೆ ಎಲ್ಲಾ 4 ರೂಮ್ ಅದಾವ, ಎಲ್ಲಾ ಬಿರುಕ್ ಬಿಟ್ಟವು. ಎಷ್ಟು ರೂಮ್ ಅದಾವ? ಆಚೆ ಕಡೆ 4 ರೂಮ್ ಅದಾವ ಅಣ್ಣ. ಇಲ್ಲಿ ಮಳಿ. ಇಲ್ಲಿ ಎಷ್ಟು ರೂಮ್ ಅದಾವ? ಇಲ್ಲಿ 2 ಅದಾವ ಅಣ್ಣ. 2 ಅದಾವ. ನಮಗ ಇದು ಆಟ ಆಡಕ್ ಬಾ ತೊಂದ್ರೆ ಆಗ್ಯದ. ಇದು ಅಲ್ಲಿ ಆಚೆ ಕಡೆ ಮಳಿ ಬಂದ್ರ ಕುಂದ್ರಾಕ್ ಜರ ಇದು ಆಗ್ತದ. ಇದು ಕುಂದ್ರಾಕ್ ಇಲ್ಲೇ ತಂಪ್ ನೆಲದಾಗ ಕುಡಿಸ್ಬೇಕು. ಒಳಗ ಕುಂದ್ರಬೇಕಂದ್ರ ಮಂದಿ ಇಡ್ಸಲ್ಲ. ಅಕ್ಕ ತಂಪ್ ನೆಲದಾಗ ಕುಡ್ಸಾರ. ಆಚೆ ಕಡೆ ಹೋಗ್ಬೇಕಂದ್ರ ಗಾತಾಗಿರ್ತದ.
ಅಕ್ಕ ಆಚೆ ಕಡೆ ರೂಮ್ ಎಲ್ಲ ಬಿರ್ಕ್ ಬಿಟ್ಟಿರ್ತಾವಣ್ಣ ಇನ್ನ ವಾರ ಬಿಟ್ಟು ಹೋದ್ರ ಇರ್ಬಿ ಪರಿಬಿ ಎಲ್ಲ ಇರ್ತಾವಣ್ಣ ಮೊನ್ನೆ ಹೋಗಿದ್ವಣ್ಣ ಸ್ವಚ್ಛ ಮಾಡಾಕ ಹಾವಿದ್ವು ಅಣ್ಣ 2 ಅದೇ ಅಟ್ಟ ನೋಡ್ಕೇಶನ್ ಸರ್ಗಳಿಗೆ ಹೇಳಿವಿ ಅಟ್ಟಾದ್ರೂ ಅಲ್ಲೇ ಕುಂದ್ರಸ್ತಾರಣ್ಣ ಸ್ವಲ್ಪ ಭಯ ಆತದ ನಮ್ಗ ಅಂದ್ರೆ ಸ್ಕೂಲಿಗೆ ಹೋಗಿ ಭಯ ಆಗತ್ತೆ. ಹಾ. ಎಷ್ಟು ರೂಮ್ ಅದಾವ ಟೋಟಲ್? ಟೋಟಲ್ ಅಲ್ಲೊಂದ್ 4 ರೀ ಇಲ್ಲೊಂದ್ 2 6 ರೂಮ್ ಅದಾವ. ಹ್ಮ್. ಎಷ್ಟನೇ ಕ್ಲಾಸ್ ನಾದಲ್ಲಿ? 1ರಿಂದ 7ನೇ ತನ ಅದ. 7ನೇ ತನ. ಬರೀ 6 ರೂಮ್ನಾಗ 7ನೇ ತನ. ಹಾ. ಅದ ಒಂದು ಆಫೀಸ್ ರೂಮ್ ಆಗುತ್ತೆ. ಇದೊಂದ್ ಅದ್ರ ಉಳ್ಕಿದ 5 ರೂಮ್ ಅದ. 5 ರೂಮಿಗೆ 7ನೇ ಕ್ಲಾಸ್ ನ ಕಲಿತೀರಿ ಇಲ್ಲಿ. ಅಂದ್ರೆ ಒಂದೇ ಕ್ಲಾಸ್ನಾಗ ಒಂದೇ ರೂಮ್ನಾಗ 2 ಕ್ಲಾಸ್ ಹಾಕ್ತಾರ. ಮತ್ತೆ ಇಲ್ಲಿ ಮುಂದೆ ನಿಮಗೆ ಜಾಗ ನಾವ್ ಮಳಿ ಬತ್ತಾನ ಕುಂದ್ರಾಕ್ ತೊಂದ್ರೆ ಆತನ ಆಚೆ ಕಡೆ ಹೋಗಕ್ ಇದು ಇದಾತದ ಇಲ್ಲೇ ಗಿಡದ ನೆಳಗೆ ತಂಪ್ ನೆಳಗೆ ಕೊಡ್ಸು ಇಲ್ಲೇ ಗಿಡಗೆ ಕುಂದಿಸ್ತಾರ. ಗಿಡಕ್ಕೆ ಮತ್ತೆ ಇಲ್ಲ ಜಾಗ ಇಲ್ಲ ಇಲ್ಲೇ ಲಾಸ್ಟ್ ಇಲ್ಲಿಗೆ ಅಣ್ಣ ನಮಗ ಮತ್ತೆ ಆ ಕಡೆ ಬಿಡಲ್ಲ ಯಾಕಡೆ ಆ ಸೈಡ್ ಸೈಡ್ ಬ್ಯಾಡ್ ಅಂತಾರ ನಾ ಮುತ್ಯಾರ. ಅಂದ್ರೆ ಅಲ್ಲಿ ಮಠದಲ್ಲಿ ಬ್ಯಾಡ ಅಂತಾರ. ನೀವು ಇಲ್ಲೇ ಇಷ್ಟೊಳಗೆ ಆಟ ಆಡಬೇಕು. ಇಷ್ಟರೊಳಗೆ ಆಡ್ಬೇಕಣ್ಣ. ನಿಮಗ ಆಟಕ್ ಮೈದಾನ ಕೂಡ ಇಲ್ಲ, ಗ್ರೌಂಡ್ ಕೂಡ ಇಲ್ಲ. ಹೌದಾ? ಅದೇ ಅಣ್ಣ ಏನ್ರ ಇಟ್ ಆಡೋತ್ನ್ಯಾಗ ಗುಡ್ಯಾಕ ಪಡ್ಯಾಕ ಹೋದ್ರ ಬೈತಾರಣ್ಣ ಬಂದು ಬೈತಾರ. ಇಲ್ಲಿ ಸ್ಕೂಲ್ನಾಗ ಕುಡಿಯಕ್ ನೀರು ಅದ ಕುಡಿಯಕ್ ಬರ್ತಾವ ನೀರು ಕುಡಿಯಾಕಿಲ್ಲ ಅಲ್ಲಿಂತ್ರ ಅಲ್ಲೊಂದ್ ನಳ ಆಗ್ಯದ ಅಲ್ಲಿಂತ್ರ ತಂದ್ ಹಾಕ್ತಾರ. ಅಲ್ಲಿ ತಂದ್ ಹಾಕ್ತಾರ. ಮತ್ತೆ ಇಲ್ಲಿ ಶೌಚಾಲಯ ಅದ? ಶೌಚಾಲಯ ಇಲ್ಲ ಶೌಚಾಲಯ ಬಾಳ ತೊಂದ್ರೆ ಆಗ್ಯದ. ಮೊದ್ಲೆಲ್ಲ ರೂಮ್ ಕಟ್ಸಿದ್ರೇನ? ಯಾವ್ದಣ್ಣ? ಶೌಚಾಲಯ ಕಟ್ಸಿಲ್ಲ ಒಟ್ಟ? ಶೌಚಾಲಯ ಕಟ್ಸಿಲ್ಲ ನಾವ್ ಕಟ್ಸಿಲ್ಲ. ನಿಮ್ಗೆ ಶೌಚಾಲಯ ಇಲ್ಲ? ಎಲ್ಲಿ ಹೊರಗೆ ಹೋಗ್ತೀರಿ ಎಲ್ಲ? ಹೊರಗೆ ರೀ. ಟೀಚರ್ಸ್ ಹೊರಗೆ ಹೋಗ್ತಾರ? ಟೀಚರ್ ಹೌದಾ? ಆಯ್ತು. ಇಲ್ಲಿ ಮೊದ್ಲು ಕಲಿಸ್ತೀವಿ ಇಂಥಲ್ಲೆಲ್ಲ ಕಿಟಕಿ ಪಳ್ಳ ಹಾವ ಇರ್ತಾವ ಇಲ್ಲಿ ಬಂದಿರ್ತೀನಿ. ಅಲ್ಲ ಇಲ್ಲಿ ಒಳಗೆ ಬೆಂಚ್ ಇಲ್ಲ? ಬೆಂಚ್ ಇಲ್ಲ. ಬೆಂಚ್ ಇದ್ದು ಅಣ್ಣ ಸ್ವಚ್ಛ ಮಾಡಕ್ ಬಂದಿದ್ವಿ ಆಚೆ ಕಡೆ ಹಾಕಿಲ್ಲ. ರೂಮ್ ಅದ ಆ ರೂಮಿಗೆ ಇದು ಬೀರ್ ಬಿಟ್ಟ ಗಾಡ್ಯಾಗ ಪಾಡ್ಯಾಗ ಎಲ್ಲಾ ಗಾಳಿ ಬರಂಗ ಆಗ್ತದ. ಕಿಟಕಿಯಾಗ ಪಡಿಕ್ಯಾಗ ಹಾವಿರ್ತಾವ. ಒಂದಿನ ಬರಾಕ ನಮಗ್ ಭಯ ಆಗಿತ್ತಾನ. ಅಲ್ಲಿ ಒಂದಿಟ್ಟು ದಾರಿದ ಒಂದಿಟ್ಟು ಸಮಸ್ಯೆ ಅದ. ಇದು ಕುಡಕ್ ನಮಗ್ ಒಟ್ಟು ಭಯ ಬರ್ತದ. ಒಟ್ಟಿಗೆ ಹಾವುಗಳು ಬರ್ತಾವ ಒಟ್ಟು? ಹಾವು ಬರ್ತಾವ. ಅಲ್ಲೆಲ್ಲ ಒಳಗೆ ಬರ್ತಲ್ಲ ಅಲ್ಲಿ? ಅಲ್ಲೇ ಬರ್ತಾವ ಹಾವುಗಳು? ಇಲ್ಲಿ ಒಳಗ್ ಕುಂದ್ರ ಬೆಂಚ್ಗಳು ಇಲ್ಲ ನಿಮ್ಗ? ಬೆಂಚ್ಗಳು ಅದವಣ ಆಚೆ ಕಡೆ ಹಾಕಿವಿ. ಚೋಚ್ ಮಾಡಕ್ ಬಂದಿದ್ವಿ ಹಾಕಿದ್ವಿ. ಹೌದು. ಎಲ್ಲ ಇಲ್ಲೇ ಕಲಿಸ್ತಾರ? ಇಲ್ಲಿ ಇಲ್ಲ ಅಲ್ಲೊಂದ್ 2 ರೂಮ್ ಅದ. ಇದು ರೂಮ್ ಇದು ವೇಸ್ಟ್ ಏನಿದು? ಇದು ರೂಮ್ ಎಷ್ಟಣ್ಣ? ಇಲ್ಲಿ ಕಲ್ಸಂಗಿಲ್ಲ ಸ್ಕೂಲ್? ಚಿಕನ್ ಪಕ್ಕನ ಮಾಡ್ಕೊಂಡು ಯಾರು ದೊಡ್ಡ ಹುಡುಗ ಬಂದ್ ಪಾರ್ಟಿ ಮಾಡ್ತಾರ ಇಲ್ಲಿ? ಇಲ್ಲೇ ಒಳಗೆ ಯಾರು ಬಂದ್ ಕೇಳಂಗಿಲ್ಲ? ಯಾರು ಬಂದ್ ಕೇಳದ ಚಕ್ಕಾರ ಎಸ್ಪಟ್ ಆಡ್ತಾರ ಇಲ್ಲಿ ಹುಡುಗ ಸಾಲಿ ಚಾಲು ಇದ್ದಾಗ? ಹೌದು. ಏನ್ ಮಾಸ್ತರ್ಗಳು ಏನು ಕೇಳಂಗಿಲ್ಲ? ಮಾಸ್ತರ್ ಹೋಗಿರ್ತಾರ ಅವಾಗ ಬರ್ತಾರ? ಅಂದ್ರೆ ಟೀಚರ್ ಇಲ್ಲಿ ಇದ್ದಾಗ ಎಲ್ಲ ಮಾಡ್ತಾರ ಅವ್ರೆಲ್ಲ? ಅಂದ್ರೆ ರಾತ್ರಿ ಬಂದ್ ಮಾಡ್ತಾರ ಇಲ್ಲಿ? ಇಲ್ಲಿ ಹಾವುಗಳು ಬರ್ತಾನೆ ಇಲ್ಲಿ? ನೋಡ್ರಿ ನೀವು ಹಾವುಗಳು? ಅದೆಲ್ಲ ಬಿದ್ರೆಲ್ಲ ಹಾಳಾಗ್ಯಾವಲ್ಲ, ಕಿಟಕಿ ಬಾಗಿಲೆಲ್ಲ ಹಾಳಾಗ್ಯಾವ. ಆಯ್ತು ಹೇಳ್ತೀವಿ. ಅಲ್ಲಿ ಆ ರೂಮ್ನ್ಯಾಗ ಬಂದವು? ಈ ಹೊಲ್ದಾಗ ಹಾವುಗಳೆಲ್ಲ ರೂಮ್ ಶಾಲೆ ಬರ್ತಾವ? ಶಾಲೆ ಹೆಸರು? ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ಕೂಚಬಾಳ. ಎಷ್ಟು ರೂಮ್ ಅದ ಒಟ್ಟು ಇಲ್ಲಿ? ಈಗ 7 ರೂಮ್ ಅದಾವ್ರಿ. 7 ರೂಮ್? ಆಚೆ ಕಡೆ ಅದು ವಾಪಸ್ ಅದು ಬಿಟ್ಟು 6 ರೂಮ್ ಅದಾವ್ರಿ. ಇಲ್ಲಿ ಎಷ್ಟು ರೂಮ್ ಟೋಟಲ್? ಟೋಟಲ್ ರೀ ಒಂದ್ 5 ಅದಾವ್ರಿ. ಇಲ್ಲಿ 1 ರಿಂದ 7 ತರ ಅದಾವ್ರಿ. ಒಂದ್ ರೂಮ್ನಾಗ ಎಷ್ಟು ಕ್ಲಾಸ್ ಆಗ್ತದ? ರೂಮ್ನ್ಯಾಗ ಒಂದೇ ಕ್ಲಾಸ್ ರೀ. ಒಂದೇ ಕ್ಲಾಸ್ ಆಗ್ತದ? ಜಾಗ ಸಾಲ್ತಾವ? ನೋಡ್ರಿ ಸಾಕು. ಅಲ್ಲ 5 ರೂಮಿಗೆ 7 ಕ್ಲಾಸ್ ಹೆಂಗ್ ಕೊಡ್ತಾವ? 7 ಕ್ಲಾಸ್ ಇವು ದೊಡ್ಡ ಬರ್ತಾರಿ. 7 ಎತ್ತರು 6 ಎತ್ತರು ಆ ಕಡೆ 5 ನಾವು ಕೊಡ್ತೀವಿ. ಅಲ್ಲಿ ಹೊರಗೆ ಕುಂದ್ರಸ್ತಾರ? ಗಿಡದ ನೆಳಿ ಕುಂದ್ರಸ್ತಾವ ಹೊರಗ? ಒಂದ್ 2 ಕ್ಲಾಸ್ ಹೊರಗೆ ಇರ್ತಾವ, ಉಳಿದ ಕ್ಲಾಸ್ ಒಳಗೆ ಇರ್ತಾವ. ಅಂದ್ರ ನಿಮ್ಗ ರೂಮಿನ ಬಾಳ ಸಮಸ್ಯೆ ಅದ ಅಲ್ಲಿ ಸ್ಕೂಲ್ ರೂಮಿನ? ಕಣ್ಣು ಕೊಟ್ಟು ಬಾಳ ಸಮಸ್ಯೆ ಆಗಿದೆ. ಕಾಜಿಗೆ ಹೋಗ್ತಾನೆ
ಇಲ್ಲಂದ್ರೆ ಇಲ್ಲಿ ಮಾತಾಡ್ತೀವಿ ಇಲ್ಲ ಅಂದ್ರಿ ಇದೇ ದಾರಿ ಬರ್ತೀರಿ ನೀವು ಸ್ಕೂಲಿಗೆ? ಹ್ಞೂ ಅಣ್ಣ. ಇಲ್ಲಿ ಏನಾರ ಮಳೆ ಬಂದ್ರೆ ಏನ್ ಮಾಡ್ತೀರಿ? ಮಳೆ ಬಂದ್ರೂ ಅಲ್ಲಿ ಕುಂದಿರ್ತಾವಣ್ಣ. ಅಲ್ಲಿ ಜಾಗ ಇರ್ಲಿಕ್ಕ 1, 2, 3, 4 ಸೂಟಿ ಕೊಡ್ತಾನ. ಮಳೆ ಬಂದ್ರೆ ಸ್ಕೂಲ್ ಸೂಟಿ ಬರ್ತದ. ಈ ಕಡೆ ಬರೋ ದಾರಿ ಇಲ್ಲ. ಇಲ್ಲ ಅಲ್ಲಿ ಎಷ್ಟು 1, 2 ಅಷ್ಟೇ ಅಲ್ಲಿ ಇರ್ತಾವ, ಉಳ್ಕಿದೆಲ್ಲ ಸೂಟಿ ಕೊಡ್ತಾರ. ಇಲ್ಲ 4 ಕ್ಲಾಸ್ ಸೂಟಿ 4 ಕ್ಲಾಸ್ ಸೂಟಿ ಕೊಡ್ತಾರ. 6ನೇತೆ 7ನೇತೆ ಇಟ್ಟೆ ಹೋತಾರ ಹೊಸ ಸೂಟಿ ಕೊಡ್ತಾರ. ಅಂದ್ರೆ 3 ಕ್ಲಾಸ್ ಇಟ್ಟು ಒಟ್ಟರೆ ಸೂಟಿ ಕೊಟ್ಬಿಡ್ತಾರ ಮಳೆ ಆದ್ರೆ. ಈ ಕಡೆ ಬರ ಬೇರೆ ದಾರಿ ಇಲ್ಲ. ಇದೇ ದಾರಿ ಬರ್ಬೇಕು ಮಳೆ ಆದ್ರೆ. ಬಂದ್ರುನು ಕಾಲ್ ಜಾರಿ ಹುಡ್ರು ಬೀಳ್ತಾವಣ್ಣ. 4-5 ಹುಡ್ರು ಬಿದ್ದ ಇಲ್ಲಿ ಹುಡುಗರು ಬೀಳ್ತಾವ. ಎಲ್ಲಾ ನೀರ್ ನಿಂತೆಲ್ಲ ಕೆಸರಾಗಿರ್ತಾವ. ಮತ್ ನಿವಾಗ ಇಲ್ಲಿ ಶೌಚಾಲಯ ಅದ ಇಲ್ಲಿ ಸ್ಕೂಲ್ ಹತ್ರ? ಇಲ್ಲಣ್ಣ. ಒಂದಕ್ ಹೋಗಾಕ ಎಲ್ಲಾ ರೋಡಿಗೆ ಹೋಗಿರಲ್ಲ. ಕುಡಿಯಾಕ ನೀರ್ ಏನ್ ಮಾಡ್ತೀರಿ? ಅದು ಬರೋಲ್ ನಳ ನೀರ್ ಚಲೋ ಬರ್ತಾವ ಅದ್ರಾಗ? ಜಂಗ್ ಬರ್ತಾವ. ಜಂಗ್ ಬರ್ತಾವ, ಅವೇ ಕುಡಿತೀರಿ? ಒಬ್ಬೊಬ್ರು ಅಲ್ಲೇ ಏತ್ ಹೋತಾರಣ್ಣ. ಟೀಚರ್ಸ್ ಗಳು ಏನ್ ಮಾಡ್ತಾರ? ಅವ್ರು ಅಲ್ಲೇ ನೀರ್ ಕುಡಿತಾರ? ಇಲ್ಲಣ್ಣ, ಅವ್ರು ತರ್ತಾರ. ಅವ್ರ ತಂದು ಕುಡ್ದಾಕ ನಿಮಗೆ ನೀರ್ ಇಲ್ಲಿ? ಇಲ್ಲಣ್ಣ. ವೀಕ್ಷಕರೇ, ಈಗ ನೋಡ್ಬೋದು, ಗಮನಿಸಬಹುದು, ಇದು ಸ್ಕೂಲ್ ಹೋಗುವಂತ ದಾರಿ. ಇದು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಸ್ಕೂಲ್. ಸಂಪೂರ್ಣ ದಾರಿ ಇದೀಗ ಹೊಲ್ದಾಗಿದೆ ದಾರಿ. ಇದು ಸಂಪೂರ್ಣವಾಗಿ ಎಲ್ಲ ಏನಾದ್ರು ಮಳೆ ಬಂದ್ರೆ ಕೂಡ ಇಲ್ಲಿ ಕೆಸರಾಗತ್ತೆ, ನಡೆಯಕ್ಕೂ ಕೂಡ ಆಗೋದಿಲ್ಲ. ಹಾಗೆ ಮಕ್ಕಳಿಗೆ ಏನಾದ್ರು ಮಳೆ ಆದ್ರೆ 1ರಿಂದ 4ನೇ ಕ್ಲಾಸ್ ವರೆಗೂ ಮಕ್ಕಳಿಗೆ ರಜೆ ಕೊಡ್ತಾರೆ. 6, 7, 8 ಅಂದ್ರೆ 3 ತರಗತಿ ಮಾತ್ರ ಇಲ್ಲಿ ನಡೆಸ್ತಾರೆ ಟೀಚರ್ಸ್ಗಳು, ಹುಡುಗರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇರೋದಿಲ್ಲ ಮಕ್ಕಳಿಗೆ, ಮತ್ತೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಈ ಮಕ್ಕಳಿಗೆ ಸ್ಕೂಲ್ ಹೋಗೋದಕ್ಕೆ ಒಂದು CC ರೋಡ್ ಮಾಡಬೇಕು. ಮತ್ತೆ ಅದು ಸ್ಕೂಲ್ ಬಿಲ್ಡಿಂಗ್ ಕೂಡ ತುಂಬಾ ಹಳೇದಾಗಿದೆ, ಸಂಪೂರ್ಣವಾಗಿ ಬೀಳುವಂತ ಸ್ಥಿತಿ ಬಂದಿದೆ. ಒಳಗಡೆಲ್ಲ ಹಾವು ಚೇಳು ಅಂತ ಬರ್ತಂತ ಹುಡುಗರು ಎಲ್ಲ ಹೇಳ್ತಾ ಇದಾರೆ. ವಿದ್ಯಾರ್ಥಿಗಳು ಒಳಗಡೆ ಹಾವುಗಳು ಬಂದ್ರೆ ಏನಾದ್ರು ಹುಡುಗರಿಗೆ ಕಚ್ಚಿದ್ರೆ ತುಂಬಾ ಅಪಾಯ ಆಗುವಂತ ಸ್ಥಿತಿಯಲ್ಲಿ ಇದೆ ಬಿಲ್ಡಿಂಗ್ ಕೂಡ. ನಾವೇನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ TV 66 ವತಿಯಿಂದ ಏನ್ ಮನವಿ ಮಾಡ್ಕೋತೇವೆ ಅಂದ್ರೆ, ಮೊದ್ಲ ಈ ಸ್ಕೂಲ್ಗೆ ಒಂದು CC ರೋಡ್ ಮಾಡಬೇಕು, ಶೌಚಾಲಯ ವ್ಯವಸ್ಥೆ, ಮತ್ತೆ ವಿದ್ಯಾರ್ಥಿಗಳ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಅದು ಕಟ್ಟಡ ಒಂದು ವ್ಯವಸ್ಥೆ ಇವ್ ಮಾಡ್ಬೇಕು ಅಂತ ನಾವು ನಮ್ಮ TV ಚಾನಲ್ ಮೂಲಕ ಕೇಳ್ಕೊತೀವಿ. ಸಮಸ್ಯೆ ಇದೆ ನಾವು ಕೂಸ್ಬಳ 3ನೇ ಕೇಂದ್ರ ರೀ ನಮ್ದು. ಸಾಲಿ ಬಾಡಿಗೆ ಐತಿ ನಮ್ದ್ರಿ, ಗೌರ್ಮೆಂಟ್ ಕಟ್ಟಡ ಇಲ್ರಿ ನಮ್ಗೆ ಏನಿಲ್ರಿ. ಜಾಗ ಏನೇ ಚೆತ್ತುವರಿ ಜಾಗ ತಿಳಿಯಾರ ನಮ್ಗೆ ಗೌರ್ಮೆಂಟ್ ಅದ್ರ ತಿರುಗಾಡಿ ಬಿಟ್ಟಿವ್ರಿ ನಾವ್ರಿ. ಚರಂಡಿ ವ್ಯವಸ್ಥೆ ಇಲ್ರಿ, ಮಕ್ಳಿಗೆ ಅನುಕೂಲ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ ಸಾಲಿ ಒಳಗ್ರಿ. ಶೌಚಾಲಯ ಇಲ್ರಿ. ನಮ್ ಬಾಡಿಗೆ ಅಂತ ಕೊಟ್ಟಿರಿ ಗೌರ್ಮೆಂಟ್ ಕಡೆ ಸೌಲಭ್ಯ ನಮ್ಗೆ ಏನು ಇಲ್ರಿ. ಒಂದ್ ರೂಮ್ ಆದ್ರಿ, ಅಡಿಗೆ ರೂಮ್ ಇಲ್ಲ, ಇದ್ರಾಗ ಮಾಡ್ತೇವ್ರಿ. ಹುಡುಗರು ಎಷ್ಟು ಇರ್ತಾರೆ? ಹುಡುಗರು 35 ಜನ ಇರ್ತಾರೆ ಸಾಲಿ ಒಳಗೆ. ಹೆಲ್ಪರ್ ಆರಾಮ ಇಲ್ರಿ ಅವ್ರಿಗೆ, ರಜೆ ಅದಾವ. ಕುಡಿ ನೀರು ಎಲ್ಲಿಂದ ತರ್ತೀರಿ? ಕುಡಿ ನೀರಲ್ಲಿ ಫಿಲ್ಟರ್ ಬಾಕ್ಸ್ ಅಲ್ಲಿ ತರ್ತೀವಿ. ನೀವೇ ರೊಕ್ಕ ತರ್ತೀರಿ? ರೊಕ್ಕ ನಮ್ ರೊಕ್ಕ ಹಾಕ್ತಿರಿ. ಅವ್ರು ಫಿಲ್ಟ್ ಕೊಡ್ತಾರ. ಹುಡುಗರು ಅಡಿಗೆ ಮಾಡ್ತೀರಿ ದಿನ? ನಾವ್ ಅಡಿಗೆ ಡೈಲಿ ಅಡಿಗೆ ರೀ, ಒಂದ್ ಅಡಿಗೆ ಬಿಡಂಗಿಲ್ಲ. ಇವತ್ತೇ ಮಾಡಿರಿ ಅಡಿಗೆ? ಇವತ್ತು ಹಾಲು ಉಪ್ಪಿಟ್ಟು ಮಾಡಿವ್ರ ಮಕ್ಕಳಿಗೆ. ಹೌದು. ಹುಡುಗರಿಗೆ ತತ್ತಿ ಕೊಡ್ತೀರಿ? ತತ್ತಿ ಬುಧವಾರ ವಾರದಾಗ 2 ದಿನ ತತ್ತಿ ಕೊಡ್ತೀರಿ. ಗರ್ಭಿಣಿ ಮಾಡ್ತಿ ಕೊಡ್ತೀವ್ರಿ. ರೇಷನ್ ಕೊಡ್ತೀರಿ ಅವ್ರಿಗೆ? ರೇಷನ್ ಕೊಡ್ತೀವ್ರಿ. ಏನಾರ ಹುಡುಗರಿಗೆ ತತ್ತಿ ಕೊಡ್ತೀರೇನ್ರಿ? ತತ್ತಿನ ಹುಡುಗರು ತತ್ತಿ 3 ವರ್ಷ ಮಕ್ಕಳು ತತ್ತಿ ಕೊಡ್ತೀರಿ ಬುಧವಾರ ಶುಕ್ರವಾರ. ವಾರದಾಗ 2 ದಿನ ಕೊಡ್ತೀರಿ? ವಾರದಾಗ 2 ದಿನ ರೀ. ಮತ್ತೆ ಇಲ್ಲಿ ಚರಂಡಿ ನೀರೆಲ್ಲ ಸ್ಮೆಲ್ ಅವ್ರಿಗೆ ಏನ್ ಮೊನ್ನೆ ಪಂಚಾಯತಿಗೆ ಹೇಳಿವ್ರಿ, ಮೇಡಮ್ ಅವ್ರಿಗೆ ಹೇಳಿವ್ರಿ. ಮೇಡಮ್ ಅವ್ರ ಅಂದ್ರಿ ಆಯ್ತು ಮಾಡ್ಸ್ಕೊಡ್ತೀನಿ ಅಂತ ಹೇಳ್ಯಾರ್ರಿ. ಹಳ್ಳಿನವ್ರಿಗೆ ಯಾರು ಬಂದಿಲ್ರಿ ನಮ್ ಶಾಲೆಗ್ರಿ. ಯಾರು ಕ್ಲೀನ್ ಮಾಡ್ಲಿರಿ ಚರಂಡಿ? ಕ್ಲೀನ್ ಆಗಿಲ್ರಿ. ಮತ್ತೆ ಇಲ್ಲಿ ಏನಾರ ಹುಳ ಗಿಡ ಆದ್ರೆ ಬಂದು ಪುಡಿ ಹೊಡಿತಾರೇನ್ರಿ? ಪುಡಿ ಅವ್ರು ಹೊಡಿತಾರೆ, ಹೊಡಿಕ್ ನಾ ತಂದು ಹೊಡಿತಿರ್ತೀನಿ. ನೀವು ಹೊಡಿತೀರಿ? ನಾವ್ ಹೊಡಿತೀವಿ. ಹೌದ್ರಿ. ಲೈಟ್ ವ್ಯವಸ್ಥೆ ಅವ್ರಿ? ಲೈಟ್ ವ್ಯವಸ್ಥೆ ಐತ್ರಿ, ಅವ್ರ ಮನೆಯವ್ರನ್ನ ಹಾಕೊಟ್ಟಿಲ್ರಿ, ಹಾಕೊಡ್ತೀನಿ ಹೇಳ್ರಿ. ಕುಡಿಯೋ ನೀರು ಸಮಸ್ಯೆ, ಶೌಚಾಲಯ ಸಮಸ್ಯೆ, ಇದಿಷ್ಟು ಸಾಲಿ ಕಟ್ಟಡ ಆಯ್ತು. ನಿಮ್ ಕರ್ಕೊಂಡ್ಬರ್ತಾರ ಹುಡುಗರು? ಹೌದಾ? ಬರ ಅಲ್ಲೇ ಇದು ಮಾಡ್ಬೋದು. ಹೌದು, 2 ನಿಮಿಷ. ಹೌದ್ರಿ, ಎಲ್ಲ ಹೇಳ್ತೇನೆ. ವೀಕ್ಷಕರೇ, ಇದು ಕೂಚಬಾಳ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ. ನೋಡ್ಬೋದು, ಇಲ್ಲಿ ಸ್ವಲ್ಪ ಗಲೀಜಾಗಿದೆ, ಕೆಳಗಡೆ ನೀರೆಲ್ಲ ಹೊರಗಡೆ ಬಂದು ಇದನ್ನ ಸ್ವಲ್ಪ ಸ್ವಚ್ಛ ಮಾಡುವಂತ ಕಾರ್ಯ ಮಾಡಬೇಕು. ಇಲ್ಲಾಂದ್ರೆ ಇದರಲ್ಲಿ ಆಗೋ ಎಲ್ಲ ಹುಳುಗಳೆಲ್ಲ ನೀರಿಗೆ ಸೇರುತ್ತೆ. ಮತ್ತೆ ಇಲ್ಲಿ ಕೊಯ್ನ್ ಹಾಕೋ ವ್ಯವಸ್ಥೆ ಇಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಚಾಲು ಇರುತ್ತೆ, ಉಳ್ಕಿದ ಸಂಪೂರ್ಣ ದಿನ ಬಂದಿರುತ್ತೆ. ಏನಿಲ್ಲ, ಇಷ್ಟ ಸ್ವಲ್ಪ ಕ್ಲೀನ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಅಷ್ಟೇ. ನೋಡ್ಕೊಂಡ್ ಬರ್ತೀವಿ ಅಲ್ಲಿಗೆ.
ತಾಳಿಕೋಟೆ ಕೂಚ್ಬೇಡ ಮೊಬೈಲ್ ಅದ ಯೂಟ್ಯೂಬ್ ಮೊಬೈಲ್ ರಾತ್ರಿ ಯೂಟ್ಯೂಬ್ ನೋಡೋಣ 6 ರಿಂದ 8 ತನ ಸಬ್ಸ್ಕ್ರೈಬ್ ಮಾಡಿ ಅಗಳೇ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇಲ್ಲ ತೆಗಿಣ ನಿಮ್ ಸಮಸ್ಯೆ ಹೇಳ್ರಿ. ನಮ್ ಸಮಸ್ಯೆ ಕುಡಿಯೋ ನೀರಿಂದ ಬೇಕು ನೋಡ್ರಿ. ಕುಡಿಯೋ ನೀರು ಬರಲ್ರಿ? ಇಲ್ಲ ನಳ ಹಾಕಿರಂಟ ಮನಿಗೆ ಹಾಕಿ ಹೋಗ್ಯಾವ ನಮ್ಮ ಮುದಿಕೆಗೆ ಹೋಗಿನಿ ಸಣ್ಣಕ್ಕಿದ್ದಾಗ ಹಾಕ್ಯಾರ ಇನ್ನ ಬಂದಿಲ್ರಿ? ಇನ್ನ ಇಲ್ಲ ನಾ ಸತ್ತವಾದ್ರೂ ಬರೋದಿಲ್ಲ ಅವು ಏನ ಬೇಲೂರಾಗ ಏನಾರ ಆತ ನಮ್ಮೂರಾಗ ಮಾತ್ರ ಏನೋ ಆಗೋದಿಲ್ಲ. ಮತ್ ಕುಡಿಯಾಕ ನೀರೇ ಮಾಡ್ತೀರಿ? ಕುಡಿಯಾಕ ನೀರ್ ಮತ್ತ ಅದೇ ರೊಕ್ಕ ಕೊಡ್ತಾರದು ಅವು ಇಸಾ ಕಟ್ಗ ಅವ್ ನೀರು ಸರಿಯಾಗಿ ಬರಲ್ರಿ? ಬೌರಾಗ ಚಲೋ ಅದಾವ ನೀರ್ ಮತ್ತ ನಮ್ಮೂರ ನೀರ್ ಇಸಾ ಕಟ್ಗ ಫಿಲ್ಟರ್ ನೀರು ಹಂಗೆ ವಿಷ ಅದಾವ್ರಿ? ಇಲ್ಲಿ ಇಸಾ ಕಟ್ಗನ ಆಗ ಇವ್ ನೀರ್ ನೋಡ್ರಿ ನಾ ಮತ್ ಸುಳ್ಳು ಯಾರಂದ್ರಿ ನೀವ್ ಬಾಯ್ ಹಾಕೊಂಡ್ ನೋಡ್ರಿ. ಹೌದ್ರಿ. ಮತ್ತ ಅವ್ ತರ್ಲಿಕ್ಕನ್ ಸೌಳಿ ಕುಡ್ದೇವ ನಮ್ಗ್ ಹೊಟ್ಟಿ ಅನ್ನಿಸ್ತದ. ಇಲ್ಲಿ ಯಾರು ಬರಲ್ರಿ ಪಂಚಾಯತಿ ಅವ್ರು ನೀರ್ ಬರಲ್ಲ ಅದ ಯಾರು ಹೇಳಿದ್ರು? ಬರ್ತಾರ ಮತ್ತ ಅಲ್ಲ ಮತ್ ಬಿಟ್ರ ನೀರ್ ಇಟ್ಟಿವಿ ಅಲ್ಲೇ ಕುಡ್ರಿ ಅಂತಾರೆ. ಬಿಟ್ರ ನೀರ್ ಇಟ್ಟಿವಲ್ಲ ಮತ್ತ ನೀರ್ ಮತ್ತ ಇರ್ಲಾರ್ಕ ಇಟ್ಟಿವಿ. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಅಲ್ಲೇ ತರ್ಬೇಕ್ ನೀರ. ಇಲ್ಲಿ ಏನದ ಒಂದ್ ಬೋರ್ ಇತ್ತು ಮೊದಲ ಆ ಬೋರಿಗೆ ಅನುಕೂಲ ಇತ್ತು ನಮಗ ಅವ್ ನೀರ್ ಚಲೋ ಇದ್ದು ಕುಡಿತಿದ್ದೆವು. ಅದೆಲ್ಲ ಮುರ್ರಾ ಬಟ್ಟಿ ಮಾಡಿ ಅದ್ರದ್ದು ಏನೋ ಬೋರಿಂದಿಲ್ಲ. ಈಗ ಅಲ್ಲಿ ಗುಮ್ಮಿಲಿದ್ದ ಹಿಡಿದು ಈ ಗುಮ್ಮಿ ಇಲ್ಲಿಗೆ ಒಂದ್ ಗುಮ್ಮಿ ಮಾಡಕ್ಕೆ ಗುಮ್ಮಿಗ್ ಬಿಡ್ತಾರ ನೀರ್. ಅವ್ ನೀರ್ ಸವಳದವ ಸವಳದವ್ರಿ. ಮತ್ ಫಿಲ್ಟರ್ ನೀರ್ ಎಲ್ಲಿ ದೂರ ಅದೇನ್ರಿ? ಫಿಲ್ಟರ್ ನೀರ್ ಅಲ್ಲಿ ರೋಡ್ಗೆ ಅದ. ದೂರ ಅದೇನ್ರಿ? ದೂರ ಅದ. ಅಲ್ಲಿ ತಗೊಂಡ್ಬರ್ತೇನ್ರಿ? ಅಲ್ಲೇ ಹೋಗಿ ತರ್ಬೇಕು. ಗಾಡಿ ಮೇಲೆ ತಗೊಂಡ್ಬರ್ತೀರಿ? ಒಂದ್ ಕೊಡ ಹೊತ್ಕೊಂಡ್ ಬರ್ತೀವಿ 5 ರೂಪಾಯಿ ಕೊಟ್ಟು. ಅಲ್ಲಿ ಹೊತ್ಕೊಂಡ್ ಬರ್ತೀವಿ? ಮುಂಜಾನೆ ಒಂದ್ ತಂದಿ ಒಂದ್ ಚಾಂದಿಕೊಂಡ್ ತರೋದು ಇಸಾ ಕಟ್ಗ. ಅವು ನೀರ್ ಕಣ್ಣು ಮುಚ್ಚಿ ಕುಡಿಬೇಕು. ಊರಾಗ ಏನ್ರ ಹೆಣ್ಮಕ್ಳಿಗೆ ಏನ್ರ ಸಮುದಾಯ ಶೌಚಾಲಯ ಅದೇನ್ರಿ? ಈಗ ಅಕ್ಕದಿಟ್ಟು ಅದಾಕ ಅಲ್ಲಿ ಗಂಟೆಗೆ ಹೋಗ್ತಿವಿ ಅಲ್ಲಿ ಅಲ್ಲಿ ಕಾಳ ಬಂದ್ ಇಲ್ಲಿ ಕಾಳ ಬಂದ್ ಅಂತಾರ. ಯಾ ಶೌಚಾಲಯ ಇಲ್ಲ ಪಾಚಾಲ ಇಲ್ಲ ಏನೋ ಕಟ್ಸಿಲ್ರಿ? ಏನಿಲ್ಲ. ನಿಮಗ ಇದು ಬರ್ತಾವೇನ್ರಿ ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ? ಬರ್ತಾವ್ರಿ. ಮತ್ತ ಅದನ್ನು ಸುಳ್ಳು ಹೇಳಿದ್ರಿ ತಿಂಗಳ ಬರ್ತಾವೇನ್ರಿ? ತಿಂಗಳ ಬರ್ತಾವ. ಈಗ ಯಾಕ 2-3 ತಿಂಗಳು ಬಂದಿಲ್ಲ. ಬಂದಿಲ್ರಿ? ರೇಷನ್ ಕೊಡ್ತಾರಿ? ಇಲ್ಲಿ ಊರಾಗ ಕೊಡ್ತಾರ? ಇಲ್ಲೇ ಊರಾಗ ಕೊಡ್ತಾರ. ಕರೆಕ್ಟ್ ಆಗಿ ಕೊಡ್ತಾರಿ? ಹಂಗೆ ಒಂದ್ 2 ದಿನ ಹೆಚ್ಚು ಕಡಿಮೆ ಅಂದ್ರೆ ಕೊಡ್ತಾರಿ ತಿಂಗಳ? ಕೊಡ್ತಾರ. ಪೆನ್ಷನ್ ಬರ್ತಾವೇನ್ರಿ ರೊಕ್ಕ? ಬರ್ತದ್ರಿ. ಎಷ್ಟ್ ಬರ್ತಾವ್ರಿ? 1200 ಬರ್ತದ. 1200. ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಕಸರ ಗಾಡಿನ ಬರ್ತದ್ರಿ. ಇಲ್ಲಿ ಏನ್ರ ಚರಂಡಿ ಹುಳ ಪಿಳ ಆದ್ರೆ ಏನ್ ಬರ್ತಾರೇನ್ರಿ ಪುಡಿ ಹೊಡ್ಯಾಕ? ಹೊಡೆದೋಗ್ಯಾರ ಮಾನ್ಯ ನಡ್ಗಸಲಿ ಪಂಚಾಯತಿ ಅವ್ರು. ಇಲ್ಲಿ ಏನ್ರ ಪಂಚಾಯತಿಂದ ಸರ್ಕಾರಿ ಮನೆ ಕಟ್ಸಾರೇನ್ರಿ? ಈಗೀಗ ಆಗಕತ್ಯಾವ. ಈಗ ಎಬ್ಸಿ ನೋಡ್ ನಾನು. ಏನ್ ಗೌರ್ಮೆಂಟ್ ಸರ್ಕಾರ ಕೊಟ್ಟಾರೇನ್ರಿ? ಎಷ್ಟ್ ಕೊಟ್ಟಾರಿ? ಇನ್ನ ಒಂದ್ ಬಿಲ್ ಬಂದದ 30. ಅದು ಏನೋ 1 20 30 ಅದಂತ. ಒಟ್ಟು ಎಷ್ಟ್ ಬಿಲ್ ಅದಾವ್ರಿ? ಒಂದೇ ಬಂದದ್ರಿ. ಮತ್ತ ಒಂದ್ ಬಿಲ್ ಕಟ್ಟಿಸ್ತೀವಿ. ಅಂದ್ರೆ ಈಗ ಹೆಂಗ್ ಕಟ್ಟಿಸ್ತೀರಿ ಹಂಗ್ ಬರ್ತಾರ ಬಿಲ್ಗಳು? ಹೌದ್ರಿ. ಅದಕ್ಕ ಈಗ ಚಾವಣಿಗೆ ತಂದ್ ನಿಂದ್ರಸು ಬರ್ತದ ಅಂತ ಹೇಳ್ಯಾರ. ನಿಮಗ ಕುಡಿಯೋ ನೀರಿನ ಸಮಸ್ಯೆ ಶೌಚಾಲಯ ಸಮಸ್ಯೆ ಬಾಳ ಅದ್ರಿ? ಬಾಳ ಅದ್ರಿ. ಶೌಚಾಲಯ ತನಕರು ಇಲ್ಲ ಹೋಗ್ಬೇಕು ರೋಡಿಗೆ ಕಂಡಪಟ್ಟಿ ದೂರ. ಏನ್ ಅನಿವಾರ್ಯ ಸಂಡಾಸ ಬಂದ್ರ ಮಿಳನ ಇಲ್ಲ ನೋಡ್ರಿ. ಹೌದ್ರಿ. ಕುಡಿಯೋ ನೀರಿಲ್ಲ. ಅವು ಆ ಕಡೆಯಿಂದ ಇದು ಸವಲತ್ತಿಲ್ಲ. ನಳ ಹಾಕಿ ಎಷ್ಟ್ ವರ್ಷ ಆಯ್ತ್ರಿ? 2 ವರ್ಷ ಆಯ್ತ್ರಿ. ಇನ್ನೊರ್ಗು ನೀರ್ ಬಂದಿಲ್ರಿ? ಇಲ್ರಿ. ಬರ್ಲೇನ್ರಿ ಪಂಚಾಯತ್ ಎಲ್ಲ ನೀರ್ ಬಂದಿರತ್ರಿ ಕೇಳಾಕ? ಇಲ್ರಿ ಬಂದಿಲ್ರಿ. ಏನ್ರ ಊರಾಗ ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಸಂಡಾಸ್ ಹೋಲಾಕ? ಎಲ್ಲ ಹೊರಗೆ ಹೋಗುದ್ರಿ? ಎಲ್ಲ ಬಯಲಿಗೆ ಹೋಗುದ್ರಿ? ಅದನ್ನೂ ಇಲ್ರಿ. ನಿಮಗ ಪೆನ್ಷನ್ ಬರ್ತಾವೇನ್ರಿ ತಿಂಗಳ ಪಗಾರ? ಪೆನ್ಷನ್ ಬರ್ತದೆ. ಎಷ್ಟ್ ಬರ್ತಾವ್ರಿ? 2000. ಅವು ಗೃಹಲಕ್ಷ್ಮಿ ದುಡ್ಡ್ರಿ? ಅಲ್ಲ ಪಗಾರ. ಇದು ಪಗಾರ 1200. 1200 ರೀ. ಮತ್ತ ಗೃಹಲಕ್ಷ್ಮಿ ರೊಕ್ಕ ರೀ? ಅವ್ ಬಂದಿಲ್ಲ ನೋಡ್ರಿ. ಬಂದಿಲ್ರಿ? ಮೊದ್ಲಿಂದ ಬಂದಿಲ್ಲ ಈಗ ಬಂದಿಲ್ರಿ? ಮೊದಲಿಂದ ಬರ್ತದ. ಆದ್ರ ಅದ್ ಒಂಥರ ಸಂಘ ನಮ್ಮ ಮ್ಯಾಗ ಸಂಘಿ ಇರ್ತಾರೆ. ಆ ಸಂಘಿ ಗೊತ್ತಾ ಅವ್ರ ಅಕ್ಕ. ನಿಮಗ ರೇಷನ್ ಕಾರ್ಡ್ ಅದೇನ್ರಿ? ರೇಷನ್ ಕಾರ್ಡ್ ಕೊಡ್ತಾರ? ರೇಷನ್ ಊರಾಗ ಕೊಡ್ತಾರ. ಅವ್ ಕರೆಕ್ಟ್ ಆಗಿ ಕೊಡ್ತಾರಿ? ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಬರಲ್ರಿ? ಮತ್ತೆ ಇಲ್ಲಿ ಏನ್ರ ಇಲ್ಲಿ ನೀರ್ ನಿಂತು ಹುಳ ಗಿಳ ಆದ್ರೆ ಏನ್ರ ಪುಡಿ ಹೊಡಕ್ ಬರ್ತಾರೇನ್ರಿ? ಪುಡಿ ಹೊಡ್ಯಾಕ ಯಾವಾಗ ಬರ್ತಾರ. ಅವರು ಬರಲ್ರಿ ಪುಡಿ ಹೊಡಕ್? ಇಲ್ಲಿ ಬರ್ತಾರೇನ್ರಿ ಪಂಚಾಯತ್ ಅವ್ರು? ಏನ್ ಹೊಲಸ ನಾರ್ತದ ಗಟ್ರ. ಮತ್ತ ಮುಂದೆ ನೀರ್ ಹೋಗ್ಬೇಕ್ರಿ? ನೀರ್ ಹಾಕ ಮುಚ್ಚಿಬಿಟ್ರಿ? ಹೊಲಸದ ಹೊಲಸ ಪೂರಾ ನೀರಿಲ್ಲ ನೀರ್ ಇರ್ತಾವ್ರಿ? ನೀರ್ ಹೋಗೋ ದಾರಿ ಇಲ್ರಿ ಮುಂದೆ? ಮತ್ತ ಮುಂದ ಹೊಲಸ ಗಟ್ರ ಗಲಸದ. ಅಲ್ಲಿ ಬರ್ತಾನಲ್ಲ ನಾವ್ ಕೇಳವ್ ಎಲ್ಲ ಹೇಳ್ತಾನ. ನೀವು ಪಂಚಾಯತಿಂದ ಮನಿ ಕಟ್ಸಾರೇನ್ರಿ? ಮನಿ ಬಂದವ್ರಿ? ಬಂದದಪ್ಪ. ಮತ್ತ 10 ವರ್ಷ ಆಯ್ತು. ಹೌದ್ರಿ. ಬಂದು ಸಮಸ್ಯೆ ಮಳಿ ಬಂದ್ರೂ ಅಡ್ಡಾಡಕ ರಸ್ತಾ ಇಲ್ಲ. ಮತ್ತ ಸಂಡಸ್ಕ್ ಹೋಗ್ಬೇಕಾದ್ರ ದೊಡ್ಡದು. ಮತ್ತ ಇದು ಲೈಟಿನ ಕಂಬ ಬಂದು ನಟ್ ನಡ್ಬರ್ಕದ ಗಾಡಿ ತಂದು ಕಟ್ಟಿಗೆ ಹಾಕ್ತಾರ. ಅದು ಒಂದ್ ಕಿತ್ತಿಡಲ್ರು. ಎಲ್ಲವೂ ಸಮಸ್ಯೆನೇ ಅದಾವ ನೋಡ್ರಿ. ಸಿಸಿ ರೋಡ್ ಆಗಿಲ್ಲ?
ರೋಡ್ ಆಗೇ ಇಲ್ಲ ನೋಡ್ರಿ. ಚರಂಡಿ ಚರಂಡಿ ಆಗಿಲ್ರಿ ಇಲ್ಲ, ಸಿಸಿ ರೋಡ್ ಇಲ್ಲ. ಏನೂ ಇಲ್ಲ. ಇಲ್ಲಿ ನೀರ್ ಬರ್ತಾವ್ರಿ ನಳಗಳಿಗೆ ಇಲ್ಲ 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 ನೀರಿಲ್ಲ ಪಾರಿಲ್ಲ ಏನೂ ಇಲ್ಲ. ಎಷ್ಟ್ ವರ್ಷ ಆಯ್ತು ನಳ ಹಾಕಿ ಅವು ನಳ ಹಾಕಿ ಒಂದ್ 2 ವರ್ಷ 2 ವರ್ಷ ಆಯ್ತು ಅದ್ರ ನೀರೇ ಬರಾಕ್ತಿಲ್ಲ ಒಟ್ಟು ನೀರನೇ ಬರ್ಲಕತ್ತಿಲ್ರಿ. ಮತ್ ನೀರ್ ಕುಡಿಯಾಕ ಏನ್ ಮಾಡ್ತೀರಿ ನೀರ್ ಕುಡಿಯಾಕ ಫಿಲ್ಟರ್ ನೀರ್ ತಂದ್ ಕುಡಿತೀವಿ. ಫಿಲ್ಟರ್ ನೀರ್ ತೊಗೊಂಬರ್ತೀರಿ ಅಲ್ಲಿಂದ ಹೋಗಿ 2 ಟೈಮ್ ಕೊಡ್ತಾರಿ, ಸಂಜೆ ಮುಂಜಾನೆ ಮಧ್ಯಾಹ್ನ ಮಧ್ಯಾಹ್ನದಾಗ ಅದು ಬಿಡುದಿಲ್ರಿ. ಅವೇನ್ ಬಿಡ್ತಾರ ಬಿಡ್ರಿ, ನೀರಿಂದ ಏನ್ ಸಮಸ್ಯೆ, ಕುಡಿ ನೀರ ಫಿಲ್ಟರ್ ನೀರ್ ಫಿಲ್ಟರ್ ನೀರೇ ತೊಗೊಂಬರ್ತಾರ. ಮನೆಗಳಿಗೆ ನಳಗ ನೀರ್ ಬರೋದು ಇಲ್ಲ ಹ್ಮ್ ಇಲ್ಲಿ ಏನ್ರ ಪಂಚಾಯತ್ ಮೆಂಬರ್ಗಳು ಪಿಡಿಒಗಳು ಬರಲ್ಲೇನ್ರಿ ಯಾರು ಬಂದೇ ಇಲ್ರಿ. ಬಂದ್ ನೋಡಲ್ರಿ ಯಾರು ಇಲ್ಲಿ ಪಂಚಾಯತಿಯಿಂದ ಏನ್ ಬರ್ತಾವ ಇದು ಕಸದ ಗಾಡಿ ಬರ್ತಾವೇನ್ರಿ ಬರ್ತಾವ್ರಿ, ಆದ್ರ ಮುಂಜಾನೆ ರೋಡಿಗೆ ಬರ್ತದ್ರಿ ಕಸದ ಗಾಡಿ, ಆ ಕಡೆ ಹೋಗ್ತದ್ರಿ. ಈಗ ಮಾತಿ ಬಂದ್ರಿ, ಯಾವ ಬರೋದಿಲ್ಲ. ಕಸದ ಗಾಡಿ ಬರತ್ತೆ ಬಂದೇ ಇಲ್ರಿ. ಯಾವಾಗ ಒಂದಿಷ್ಟ್ನಾಗ ಇದು ಕೊಟ್ಟವ್ರ ಬೇಕಿಟ್ರಿ, ಹೊಳಿ ಬಂದೆ ಒಂದಿನ 2 ದಿನ ಬಂದು ಮತ್ ಹೊಳಿ ಬಂದೇ ಇಲ್ರಿ. ಇಲ್ಲಿ ರೋಡ್ ಮೇಲೆ ನೀರ್ ನಿಂತಾರ ಏನ್ರ ಹುಳಗಳ ಬರ್ತಾವ್ರಿ, ಹುಳ ಬರ್ತಾವ್ರಿ, ಸೊಳ್ಳೆ ಬರ್ತಾವ್ರಿ. ಯಾರು ಬಂದಿಲ್ರಿ, ಪುಡಿ ಹೊಡೆದಿಲ್ಲ, ಏನ್ ಹೊಡೆದಿಲ್ರಿ. ಏನ್ ಹೊಡೆದಿಲ್ರಿ? ಇಲ್ಲ ಇಲ್ರಿ. ಏನ್ರ ಸರ್ಕಾರದ ಮನಿ ಕಟ್ಸ್ಯಾರೇನ್ರಿ? ಏನು ಇಲ್ರಿ. ಏನು ಇಲ್ರಿ? ಏನೇನು ಇಲ್ರಿ. ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಇಲ್ರಿ. ಏನೇನು ಇಲ್ರಿ. ಊರಾಗ ಏನ್ರ ಬಟ್ಟಿಗೆ ದೋಬಿಗಟ್ಟ ಅದೇನ್ರಿ? ಏನೇನು ಬಟ್ಟೆ ಹೊಟ್ಟಿರಿ, ಬೋರ್ ಅದಾವ್ರಿ, ಒಂದ್ ಬೋರ್ ಅದ್ರಿ, ಇಲ್ಲಿ ಅಲ್ಲೇ ಹೋಗಿದ್ದು ಹಳ್ಳಕ್ಕ ಹೋಗ್ತಾರಿ. ಹಳ್ಳನೇ ಐತ್ರಿ. ಹಳ್ಳಕ್ ಹೋಗ್ತೀರಿ? ಹಳ್ಳಕ್ ಹೋಗ್ತಾರಿ. ಅಂದ್ರೆ ಇಲ್ಲಿ ನಿಮಗೆ ಏನು ವ್ಯವಸ್ಥೆ ಹೇಳ್ರಿ ಸರ್ಕಾರದಿಂದ? ಏನು ವ್ಯವಸ್ಥೆ? ಏನು ವ್ಯವಸ್ಥೆನೇ ಇಲ್ರಿ. ಅಷ್ಟ ಕುಡಿಯೋ ನೀರ್ ಆಯ್ತು, ಶೌಚಾಲಯ ಆಯ್ತು, ಚರಂಡಿ ಎಲ್ಲ ಏನು ಏನೇನು ಆಗಿಲ್ರಿ. ಹೌದ್ರಿ. ರೇಷನ್ ಕೊಡ್ತಾರೇನ್ರಿ ಊರಾಗ? ಕೊಡ್ತಾರಿ ರೇಷನ್. ಗೃಹಲಕ್ಷ್ಮಿ ರೊಕ್ಕ ಬರ್ತಾರಿ? ಈಗ ಬಂದೇ ಇಲ್ರಿ, ಮೊದ್ಲಿಸ್ ಬಂದು ಈಗ ಒಂದ್ 2 ತಿಂಗಳ ಮತ್ ಬಂದೇ ಇಲ್ರಿ. ಬಂದಿಲ್ರಿ? ಆಯ್ತು ಹೇಳ್ರಿ. ಹೇಳ್ರಿ ಏನ್ ಸಮಸ್ಯೆ ಇದೆ ನಿಮಗೆ? ನೀರಿಂದು ಇಲ್ಲ ನೋಡ್ರಿ, ನೀರನ ಇಲ್ಲ ನಮಗ. ಕುಡಿಯೋ ನೀರ್ರಿ? ಕುಡಿ ನಳ ಹಾಕಿರಲ್ರಿ, ನೀರ್ ಬರಲ್ಲ? ನೀರ್ ಬಂದೇ ಇಲ್ಲ ನೋಡ್ರಿ. ಎಷ್ಟ್ ವರ್ಷ ಆಯ್ತ್ರಿ ಹಾಕಿ? 2 ವರ್ಷ ಆಯ್ತೇನ? 3 ವರ್ಷ ಆಯ್ತೇನಂತೀನಿ. 3 ವರ್ಷ ಆ ಕಡೆ ಎಲ್ಲ ಆಗ್ಯಾವ, ಈ ಕಡೆ ಆಗಿಲ್ಲ. ಹಿಂಗಾಗಿ 8 ವರ್ಷ ಆಗ್ಯಾವ ನಮಗೆ. ನಡವ ನೀರ್ ಬರತ್ತಿಲ್ರಿ? ಬಂದಿಲ್ಲ. ಮತ್ತೆ ಸಿಸಿ ರೋಡ್ ಮಾಡಿರೇನ್ರಿ? ಸಿಸಿ ರೋಡಿನ ಮಾಡಿಲ್ಲ. ಅಲ್ಲಿ ಫಿಲ್ಟರ್ ನೀರ್ ತೊಗೊಂಬರ್ತೀರೇನ್ರಿ? ಫಿಲ್ಟರ್ ನೀರ್ ತರದು ಕುಡಿದು, ರೊಕ್ಕ ಕೊಟ್ಟು ತರದು ಕುಡಿದು. ಅವ್ ಚಲೋ ಬರ್ತಾವ್ರಿ ನೀರ? ಅವು ಬರ್ತಾವ್ರಿ. ನೀರ್ ಬರಲ್ಲೇನ್ರಿ ಸರಿಯಾಗಿ ಅವ್ ಫಿಲ್ಟರ್ ನೀರ್? ಅವ್ ಫಿಲ್ಟರ್ ನೀರ್ ಮತ್ತ ಕುಡಿತೇವ್ರಿ, ಮತ್ತ ಬಿಡ್ಲಾರ್ಕರಮ್ಮ. ಏನತ್ ಮಾತಾಡ್ಬೇಕ? ನಡವ ನೀರ್ ಬರಲ್ಲೇನ್ರಿ? ನೀರನೇ ಬಿಟ್ಟೇ ಇಲ್ಲಲ್ಲ ಅವ್ರು. ನೀರನ್ನೇ ಬಿಟ್ಟಿಲ್ಲ ನಮಗ್ ನೀರಿಂದ. ಮತ್ತ ಆದ್ರ ಒಗ್ಯಾಕ ಪಗ್ಯಾಕ ಹಳದಾಗ ನೀರ್ದ ಒಗಿತೇವ್ ಬಿಡು, ಕುಡಿಯಾಕ ನಮ್ಗ್ ತೊಂದ್ರೆ. ಈಗ ರೊಕ್ಕ ಕೊಟ್ಟು ತಂದ್ ಕುಡಿತೇವ್, ಅವು ಸುಡ್ಗಾ ನೀರ ಗಂಟ್ಲು ಕೆರಿದು. ಅವ್ ನೀರ್ ಸರಿಯಾಗಿಲ್ರಿ? ಅವು ಯಾರ ಸರಿ ಇರ್ತಾವಪ್ಪ. ಆಯ್ತ ಸಿಸಿ ರೋಡ್ ಅನ್ಕರ ಅದ್ ಏನು ಮಳಿ ಬಂದಾಗ ಅನ್ಕರ ಅಡ್ಯಾಡಕ ಬರುದಿಲ್ಲ. ಏನು ಒಂದ್ ಒಳ್ಯಾಗ ಸಿಸಿ ರೋಡ್ ಇಲ್ಲ. ಅದಕ್ಕೆ ನಮಗ್ ಬಾಳ ಎಡಸಾಗ್ಯಾದ ನೋಡಿ. ಇಲ್ಲಿ ಪಂಚಾಯತ್ ಬರಲ್ಲೇನ್ರಿ? ಯಾರು ಪಂಚಾಯತ್ ಪಂಚಾಯತ್ ಅವರು ಇಲ್ಲ, ಯಾರು ಇಲ್ಲಿ. ಯಾರು ಬಂದ್ ನೋಡುದಿಲ್ರಿ? ಯಾರು ಮಾಡೋರಿಲ್ಲ, ಆದ್ರ ಬಂದು ತಿಂದ್ ಕುಂದ್ರೋರ್ ಅದಾರ ನೋಡಿ. ಊರಾಗ ಬಂದು ಓಟ್ ಹಾಕಿದು ಬಂದು ತಿಂದ್ ಕೇಸಿನ್ ಕುಂದ್ರೋರ್ ಅದಾರ, ಮಾಡೋರ್ ಯಾರು ಇಲ್ಲ. ಇಲ್ಲಿ ಬಂದ್ ಏನ್ರ ಕಸದ ಗಾಡಿ ಬರ್ತಾವೇನ್ರಿ? ಕಸದ ಗಾಡಿ ಪಂಚಾಯತಿಂದ? ಕಾಸ್ತ ಗಾಡಿ ಬರ್ತದ್ದು, ಆದ್ರ ಈಗ ಮತ್ ಬಿಟ್ಟಾರ ಅಂತೀನಿ. ಈಗ ಬಿಟ್ಟಾರ, ಈಗ ಮೊದಲಂತ ಹೊಡೆ ದಿನ ಬಂದ್ರು, ಬಂದಿಂದ ಬಿಟ್ಟಾರ. ಈಗ ಹೆಣ್ಮಕ್ಳಿಗೆ ಏನ್ರ ಇಲ್ಲಿ ಸಾರ್ವಜನಿಕ ಶೌಚಾಲಯ ಏನ್ರಿ? ಏನ್ ಸಂಡಾಸ್ ಹೋಲಕ? ಸಂಡಾಸ್ ಕುದ್ನು ತೊಂದ್ರೆ ಏನು ಇಲ್ಲ. ಸಂಡಾಸ್ಕುನು ಏನು ಇಲ್ಲ. ಹೊರಗೆ ಹೋಗೋದೇನ್ರಿ? ಹೊರಗೆ ಹೋಗಿರಲ್ಲ? ಹೊರಗ ಹೋಗುದು. ಅದು ಮಳಿ ಬಂದಾಗ ರಾಡ್ಯಾಗ ಅಲ್ಲಿ ಕಂಟ್ಯಾಗ ಮುಳ್ಳಾಗ ಹೋಗಿ ಕುಂತ ಬರು. ಊರಾಗ ಏನ್ರ ನೀವು ಅರ್ಬಿಯಾಗ ದೋಬಿ ಗಟ್ಟಿ ಅದೇನ್ರಿ? ಡೋಬಿ ಕಟ್ಟಿ ಮಾಡ್ಯಾರ್ರಿ, ಆದ್ರ ಮತ್ ಈಗ ಹಳ್ಳಕ್ ನೀರ್ ಬಂದಿಂದ ಬಿಟ್ಟಾರ್ರಿ ನೀರ್ ಬಿಡುದು. ಹೌದ್ರಿ. ಈ ಊರ MLA ಯಾರ ನಿಮ್ ಶಾಸಕರು? MLA ಯಾರದಾರನಪ್ಪ ಅವ್ರಿಗೆ ಗೊತ್ತ. ಯಾರದಾರ? ನಾಡ್ಗೋಡ. ಈ ಕಡೆ ಬಂದಿಲ್ರಿ ಅವ್ರ? ಒಟ್ಟ ಈ ಕಡೆ ಬರುದಿಲ್ರಿ? ಎಲ್ಲಿ ಬಂದೇ ಇಲ್ಲ ನೋಡು. ಇಟ್ಟು ರೋಡ್ ಮಾಡಿ ಆದವ್ರು ಬಂದೇ ಇಲ್ಲ. ಒಳ್ಳೆ ಬಂದೇ ಇಲ್ರಿ? ಇದನ್ನ ಹಾಡಿಕೇಶನ್ ಇದು ಮಾಡಿಕೇಶನ್ ಆದವ್ರು ಬಂದೇ ಇಲ್ಲ. ನಿಮಗ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಅದ್ರಿ? ಕುಡಿಯೋ ನೀರ, ಸಿಸಿ ರೋಡ, ಚರಂಡಿ ಸಮಸ್ಯೆ ಮಾಡ್ಬೇಕು ನೋಡು. ಹೌದ್ರಿ. ಮೊದಲ ಚರಂಡಿ ಸಮಸ್ಯೆ ಐತ್ರಿ, ರಸ್ತಾ ರೀ, ಕುಡಿಯಾಕ ನೀರ ಹೋಗಿ ಮುಂಜಾನೆ ತರ್ಬೇಕ್ರಿ. ಇಲ್ಲಿ ತನಕ ನಳ ಬಂದ ನೀರ್ ಇಲ್ರಿ. ಇಂತೆಲ್ಲ ತೊಂದ್ರೆ ಐತಿ ನೋಡ್ರಿ. ನೀರ್ ಬರಲ್ರಿ? ನೀರ್ ಹಾಕಿ ಏನು ಒಟ್ಟ ನೀರನೇ ಇಲ್ರಿ, ಎಲ್ಲಾ ಅವ ಅಲ್ಲೇ ಮುರಿದ್ ಹೋಗ್ಯಾರಿ. ಅಲ್ಲೇ ನೀರಾಗ ನೀರ್ ಬರಾಕ್ತಿಲ್ಲ ಒಟ್ಟ ನೀರನೇ ಇಲ್ರಿ. ಹೋಗಿ ಫಿಲ್ಟರ್ ನೀರ್ ತುಂಗೊಂಬರುದ್ರಿ? ಅವ್ ನೀರ್ ಕರೆಕ್ಟ್ ಬರ್ತಾವೇನ್ರಿ? ಚಲೋ ಬರ್ತಾರ ನೀರು? ಅವ್ ಹೆಂಗ ಮತ್ತ ಕುಡಿಯೋದಾರ, ಮತ್ತ ಅವನು ಕುಡಿಯಾಕ ಅವನು ಕುಡಿತೀವಿ. ಅವರೇ ಕುಡಿತೀವಿ. ಮತ್ತ ಇಲ್ಲಿ ಹೆಣ್ಮಕ್ಳಿಗೆ ಏನ್ರ ಶೌಚಾಲಯ ಅದೇನ್ರಿ? ಏನಿಲ್ರಿ.
ಏನು ಇಲ್ರಿ ಏನಿಲ್ಲ. ಎಲ್ಲಾ ಹೊರಗೆ ಹೋಗುದ್ರಿ. ಹ್ಮ್ ಹ್ಮ್. ಯಾವ್ದು ಮಾಡೇ ಇಲ್ರಿ ಪಂಚಾಯತಿ ಅವ್ರ ಏನು ಮಾಡೇ ಇಲ್ರಿ ನಮ್ಗೆ ಈ ಓಣಿ ಒಳಗ. ಇಲ್ಲಿ ಬರ್ತಾನ್ರಿ ಪಂಚಾಯತ್ 20 ವರ್ಷ ಆತ್ರ ನಾವ್ ಈ ಮನಿ ಕಡಿಸಿ ಇವ್ನ ಓಣಿ ಒಳಗ ಏನು ಇಲ್ಲ ಇಲ್ರಿ. ಇಲ್ಲಿ ಪಂಚಾಯತ್ ಬರಲ್ರಿ ಯಾರು ಬರಂಗಿಲ್ರಿ. ಅವನ್ ಬಲ್ಪ್ ಹಾಕೋಕಾರ ನೋಡ್ರಿ ಅದನ್ನ ಕರೆ ಅದು ಮೆಂಬರ್ಗಳ್ರಿ ವರ್ಷದಾಗ 2 ಸಲ ಹಾಕೋಕಾರ ನೋಡ್ರಿ ಬಲ್ಪ್ಗಳು. ಹ್ಮ್ ನಿಮ್ ಮನೆಗೆ ಲೈಟ್ ಎಲ್ಲ ಕರೆಂಟ್ ಅದಾರಿಲ್ಲ ಅದಾರಿ ಅವ್ ಬರ್ತಾರ ಎಲ್ಲ ಕರೆಕ್ಟ್ ಆಗಿ. ಹ್ಮ್ ಅಂದ್ರೆ ನಿಮ್ಗ ಕುಡಿ ನೀರಿನ ಬಾಳ ಸಮಸ್ಯೆ ಇದ್ರಿ. ಕುಡಿ ನೀರಿಂದ್ರಿ ರಸ್ತಾದ್ರಿ ಹ್ಮ್ ಈ ಬಚ್ಚಲ್ ನೀರಿಂದು ಚರಂಡಿ ಇದು ಎಲ್ಲಾ ಏನು ಇಲ್ಲ ಇಲ್ರಿ ಸವಲತ್ ಇಲ್ಲ ಇಲ್ರಿ ಅದು ಇಲ್ಲಿ ನೀರ್ ನಿಂತ ಹುಳಗಳಾದ್ರ ಪುಡಿ ಇಡಾಕ್ ಬರ್ತಾರೇನ್ರಿ? ಬಂದೇ ಇಲ್ರಿ. ಹ್ಮ್ ಅದೇ ಏನ್ ಯಾವಾಗ ಬಂದಿದ್ರ ಈಗ ಇದು ಬಂದಾಗ ಬಂದಿದ್ರು ನೋಡ್ರಿ ಕರೋನಾ ಬಂದಾಗ ಬಂದಿದ್ರಿ. ಪಾಳಿ ಬಂದಿಲ್ರಿ. ಊರಾಗ ದವಾಖಾನೆ ಇದೇನ್ರಿ? ಸರ್ಕಾರ ದವಾಖಾನೆ ಇಲ್ರಿ ಇಲ್ರಿ. ಇಲ್ರಿ. ಎಲ್ಲಿ ಹೋಗುದ್ರಿ? ತಾಳಿಕೋಟಿಗೆ ಹೋಗುದ್ರಿ. ತಾಳಿಕೋಟಿ ಡೈರೆಕ್ಟ್ ರೀ. ಏನ್ರಿ ಎಮರ್ಜೆನ್ಸಿ ಇದ್ರ ಎಮರ್ಜೆನ್ಸಿ ಇದ್ರ ಹೋಗುದ್ರಿ ಅಲ್ಲೇ ಗೊಟ್ಟಕಂತ್ರಿ. ಹೌದ್ರಿ. ಊರಾಗ ನೀವು ಬಸ್ ವ್ಯವಸ್ಥೆ ಇದೇನ್ರಿ? ಬಸ್ ಅದಾರಿ ತಿರ್ಗಾಡ ಬಸ್ ಅದಾರಿ ಬರ್ತಾವ. ಚರಂಡಿ ನೀರ್ ಹಿಡ್ಕೊಂಡು ಇಲ್ಲಿಂದ ಇರ್ತಾವ್ರಿ. ಮಗ ಅಲ್ಲೇ ನಿಂತ ನಾನು ಗುಂಡಾ ತೋಡ್ದಂಗ ಐತ್ ನೋಡ್ರಿ. ಎಲ್ಲಾ ನೀರ್ ಆ ಕಡೆ ಬರ್ತಾವೇನ್ರಿ? ಎಲ್ಲಾ ನೀರ್ ಆ ಕಡೆ ಬರ್ತಾವ್ರಿ. ಇದು ರೋಡ್ ಹಿಡಿಲಾರ್ದ ಹೋಗ್ತದ ನೋಡ್ರಿ ನೀರ್. ಇಲ್ಲಿ ಸಿಸಿ ರೋಡ್ ಮಾಡಿಲ್ರಿ? ಎಲ್ಲಿ ಸಿಸಿ ರೋಡ್ ಇಲ್ಲ, ಕುಡಿಯಾಕ ನೀರ್ ಇಲ್ಲಪ್ಪ, ಏನೇನು ಅನಬಾರ್ದು ನೋಡ್ರಿ. ನಳದನ್ರಿ ಮನಿ ಮುಂದೆ ಅಕ್ಕಿಲಿ ಐತ್ ನೋಡ್ರಿ. ನೀರ್ ಬಂದಿಲ್ರಿ? ಏನು ಅನಬಾರ್ದ್ರಿ. ಎಷ್ಟ್ ವರ್ಷ ಆಯ್ತು ನಳ ಮಾಡಿ? ಎಲ್ಲಾ ಹೊಸ ಒಮ್ಮೆ ಮಾಡ್ಯಾರ್ರಿ. ಓಣಿನ ಒಮ್ಮೆ ಮಾಡ್ಯಾರ ನೋಡ್ರಿ. ಆದ್ರ ನೀರ್ ಇದ್ರಿಗೂ ಬಂದಿಲ್ರಿ ಕುಡಿಯಾಕ? ಅನ್ಬಾರ್ದ್ರಿ. ಕುಡಿಯಾಕು ನೀರಿಲ್ಲ. ರೋಡ್ ಅಂತೂ ಹದಗೆಟ್ ಹೈದ್ರಾಬಾದ್. ಅದ ರೋಡ್ ಮಾಡ್ತೀನಿ ಅಂತ ಕಿತ್ತಿದ್ರಿ. ಅದನ್ನ ಕಿತ್ ಕೇಸಿ ಅದನ್ನ ರೋಡ್ ಮಾಡ್ಲಿಲ್ಲ, ಏನು ಇಲ್ಲ. ಓಡ್ ಕುಣಿಸಿ ಆಗೈತಿ ನೋಡ್ರಿ. ಇಲ್ಲಿ ಪಂಚಾಯತ್ ಅವ್ರು ಬರಲ್ಲೇನ್ರಿ ಕೇಳಾಕ? ಯಾರು ಬಂದ್ರಿ? ಪಂಚಾಯತ್ ಅವ್ರೆಲ್ಲ ಯಾರು ಈ ಇಡೀ ದೇಶಕ್ಕನ ಸಿಸಿ ರೋಡ್ ಆಗ್ಯಾವು. ಈ ಊರಾಗ ಏನು ಅನ್ಬಾರ್ದು. ಓಣಿಗೆ ನಮ್ ಓಣಿಗೆ ಇಲ್ರಿ. ಈ ರೋಡ್ ಪಾರ ನೋಡ್ರಿ. ಸಿಸಿ ರೋಡ್ಗಳಿಲ್ಲ, ಚರಂಡಿ ಇಲ್ಲ, ಏನು ಇಲ್ರಿ. ಹೆಣ್ಮಕ್ಳಿಗೆ ಏನ್ರಿ ಶೌಚಾಲಯ ಅದೇನ್ರಿ? ಏನು ಇಲ್ರಿ. ಏನು ಇಲ್ರಿ. ಅದು ಹೋಗೋದ ನೋಡ್ರಿ ಅಲ್ಲೇನು. ಊರಾಗ ಏನ್ರ ಕಸದ ಗಾಡಿ ಬರ್ತಾವೇನ್ರಿ? ಕಸ್ ಗಾಡಿ ಒಂದ್ 5-6 ದಿನ ಬಂತ್ರಿ. ಈಗ ಬರ್ತದ ಬಿಡ್ತದ ಬಂದೇ ಇಲ್ರಿ ಕಡೆ. ಅಲ್ಲಿ ಏನ್ರ ಹುಳ ಆದ್ರೆ ಏನ್ರ ಪುಡಿ ಹೊಡಕ್ ಬರ್ತಾರೇನ್ರಿ? ಈ ಒಮ್ಮೆ ಏನ ಬಂದ್ ಅದು ಇಲ್ಲ ನಡ್ಗಸಿ ಬಂದ್ ಹೋಗಿ ಬಿಟ್ಟು ಆಧಾರ್ ನೋಡ್ರಿ. ಹೊಳ್ಳಿ ಅದು ಎದಕ್ಕೂ ಬಂದಿಲ್ಲ. ಇಲ್ಲಿ ಮಳೆ ಆದ್ರ ಹೋಗೋ ದಾರಿ ಇಲ್ಲೇ ಹೋದ್ರಿ. ಮತ್ತೆ ಇಲ್ಲಿ ಹೋಗೋದು ಅದ್ರಾಗ ರಾಡ್ಯಾಗ ಹೋಗುದ್ರಿ. ರಾಡ್ಯಾಗ ಹೋಗುದ್ರಿ ಹೊರಗೆ? ರಾಡ್ಯಾಗ ಹೋಗುದು, ರಾಡ್ಯಾಗ ಬರ್ತದೆ. ಗಾಡಿಗಳ್ರಿ? ಮತ್ ಗಾಡಿಗಳು ಹೆಂಗ್ ಹೋಗ್ರಿ ಇಲ್ಲಿ? ಗಾಡಿಗಳು ಅದ್ರಾಗ ಒದ್ದಾಡ್ಕೊತ ಹೋಗುದ್ರಿ. ಮನುಷ್ಯರು ಒದ್ದಾಡುದು, ದನನು ಒದ್ದಾಡುದು. ಏನ್ ಮಾಡ್ಬೇಕ್ರಿ ಮತ್ತ? ನಿಮಗ ಪೆನ್ಷನ್ ಬರ್ತದೇನ್ರಿ? ಬರ್ತೈತ್ರಿ. ಎಷ್ಟ್ ಬರ್ತದ್ರಿ? 1200 ಬರ್ತದ. 1200 ರೀ. ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರಿ? ಒಂದ್ ದಿನ ಬಂದು ಒಂದ್ ದಿನ ಈಗ ಕಟ್ ಆಗ್ಯಾವ್ರಿ. ಊರಾಗ ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರಿ. ನಮಗಿಲ್ರಿ, ನಮ್ ಹುಡುಗರು ಕೊಡ್ತಾರಿ. ಅವ್ ಕರೆಕ್ಟ್ ಕೊಡ್ತಾರೇನ್ರಿ? ತಿಂಗಳ ಕೊಡ್ತಾರಿ. ಊರಾಗ ದವಾಖಾನೆ, ಸರ್ಕಾರ ದವಾಖಾನೆ? ಯಾ ದವಾಖಾನಿ ಇಲ್ಲ. ಪೆಲಿ ಸರ್ಕಾರ ದವಾಖಾನೆ ಎಲ್ಲಿ ಅದು? ಈ ಊರಾಗ ದವಾಖಾನಿನೇ ಇಲ್ಲ. ಮಕ್ಳಿಗೆ ಸಾಲಿ ಇಲ್ಲ. ದವಾಖಾನಿ ಎಲ್ಲಿದ ಆಗ್ಬೇಕು ಈ ಊರಾಗ? ಹುಡುಗರಿ ಸಾಲಿಗೆ ಕಲಿಯಾಕ ಬಾಳ ತೊಂದ್ರೆ ಅದ್ರಿ. ಅದನ್ನು ತೊಂದ್ರೆ ಐತ್ರಿ. ಎಲ್ಲಾ ಒಟ್ಟುನು ತೊಂದ್ರೆನ ನೋಡ್ರಿ. ಹೌದ್ರಿ. ಆಯ್ತು ಹೇಳ್ರಿ. ನೋಡಿ ಎಲ್ಲ ನೀರು ಪೂರ ನೋಡಿ ಎತ್ತದ ನೀರ್ ಹೆಂಗ್ ಗೊತ್ತದ? ಇವನೇ ನೀರ್ ಸಪರೇಟ್. ಈ ಚರಂಡಿ ಸಪರೇಟ್ ನೀರ್ ಚಾನ್ಸ್ ಇಲ್ಲ. ಈ ಚರಂಡಿ ನೋಡಂಗ ಅಲ್ಲಿ ನೆಟ್ಕೊಂಡ್ 3 ಹಾವ್ ಅದಾವ. ಪ್ಯಾಕ್ ಆಗ್ಯದ. ನೋಡ್ ಸೆಂಟ್ರ್ ನೋಡ್ ಸೆಂಟ್ರ್ ಚರಂಡಿ ನೆಟ್ಕೊಂಬ. ಆ ಚಾನ್ಸ್ ನೀರು ಮುಂದೆ ಹೆಂಗ ಮಳೆಗಾಲದಾಗ ಒಳಗ ಗಟ್ಟೊಳಗೆ ಪೂರ ಆಳ್ಕೋತದ ನೀರ. ಮ್ಯಾಗ ಟಬಸೈಕಲ್ ಏನಾಕಿಲ್ಲ. ಊರ್ ಬಿದ್ರೆ ಹೆಂಗ? ಅಲ್ಲ ಅದು ಕಂಬ ಒಳಗ ಗಟ್ಟೊಳಗ ಅದ. ಒಳಗಡೆ ಅದು ನೀರ್ ಹೋಗಕ್ ಚಾನ್ಸ್ ಇಲ್ಲ. ಇಷ್ಟು ಜೇಕಿ ಸರಿಯಾಗಿ ಸಿಗಿದ್ದು ಒಟ್ಟ ಪ್ಯಾಕ್ ಆಗಿಬಿಡುದು. ನೀರು ಸಿಗಿದೆ. ಈಗ ಇದು ನಾ ಮಾತಾಡಿದ್ದು ಅಲ್ಲಿ ಇಲ್ಲೇ ಪರಿಹಾರವನ್ನ ಹುಡುಕ. ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ನೀರು ವಿಶೇಷ. ಚಾನ್ಸ್ ಇಲ್ಲ. ನಮ್ಮೂರಲ್ಲಿ ಸಮಸ್ಯೆ ಊರಾಗ ಹೇಳ್ರಿ. ನಮ್ಮ ಊರಾಗ ಲೇಡೀಸ್ ಟಾಯ್ಲೆಟ್ ಸಮಸ್ಯೆ ಅದ. ಸಾರ್ವಜನಿಕ ಶೌಚಾಲಯ ಇಲ್ಲ. ಮತ್ತ ಅಲ್ಲಿಂದ ಫಿಲ್ಟರ್ ನೀರ್ ಪ್ರಾಬ್ಲಮ್ ಅದ. ಫಿಲ್ಟರ್ ನೀರು ಬರಂಗಿಲ್ಲ ಕರೆಕ್ಟ್ ಆಗಿ. ನೀರೆಲ್ಲ ಬಂದೇ ಬಿದ್ದಾರ. ಫಿಲ್ಟರ್ ನೀರೇ ಬಂದಾಗ್ಯದ. ಆದ ಊರಾಗ ಅಂದ್ರ ಹಳಿ ಊರಾಗಿಲ್ಲ, ಹೊಸ ಊರಾಗ ಅದ. ಮತ್ತ ಅಲ್ಲಿಂದ ಹೆಣ್ಮಕ್ಳಿಗೆ ಶೌಚಾಲಯದ ತೊಂದ್ರೆ ಅದ. ಮತ್ತ ಅಲ್ಲಿಂದ ಮನಿಗೆ ನೀರ್ ಬರ್ತಂತ ಇದು ಟಾಕಿ ಕಟ್ರ ಇನ್ನ ಮನಿಗೆ ನೀರ್ ಬರ್ಲಾಗ್ಯಾವ. ಯಾವ್ದು ಜೆಜೆಎಂ ನಳ ಅದ ಮನಿಗೆ? ಪ್ರತಿ ಮನಿಗೆ ನಳ ಹಾಕ್ಯಾರ. ಎಷ್ಟು ವರ್ಷ ಹಾಕಿ?
ಎಷ್ಟು ವರ್ಷ ಆಯ್ತು? ಒಂದ್ ವರ್ಷ ಆಯ್ತು. ಒಂದ್ 6 ತಿಂಗಳು 6-7 ತಿಂಗಳು ಆಯ್ತು ಅಂತ ಅಣ್ಣ. ನಾನು ಇಲ್ಲಿ ಇರಲ್ಲ, ನಾನು ಮಹಾರಾಷ್ಟ್ರದಾಗ ಇರ್ತೀನಿ. ನನಗೆ ಗೊತ್ತಿಲ್ಲ ಇದು ಸಮಸ್ಯೆ. ಇದು ಯಾಕಂದ್ರೆ ಇವ್ರು ಎಲ್ಲಾ ಮಾತಾಡೋ ಸಂಬಂಧ ನಾ ಹೇಳತ್ತೀನಿ. ಇಷ್ಟೇ ಪ್ರಾಬ್ಲಮ್ ಅದ ಮತ್ತೆ ನೀರಿನ ಟಾಕಿ ಅದಲ್ರಿ? ಹಾ ಅದ್ರ ನೀರ್ ಅದೇ ನೀರ್ ಬರ್ತಾವನ್ರಿ ಅದ್ರಾಗ? ಅದ್ರೊಳಗೆ ನೀರ್ ಬರಲ್ರಿ. ನೀರ್ ಬರಲ್ರಿ, ಪೂರಾ ಖಾಲಿ ಆಗಿದ್ರಿ. ಕಟ್ಟಿಂದ ಖಾಲಿ ಆಗಿದ್ರಿ. ಕಟ್ಟಿಲೆ ಖಾಲಿ, ಅದಕ್ಕೆ ಏನ್ ಇನ್ನ ಕಲೆಕ್ಷನ್ ಇಲ್ರಿ. ಅಂದ್ರ ಅದೇ ನೀರಿಂದ ಆದ್ರೆ ನೀರ್ ಬಂದ್ರೆ ಈ ಕಡೆ ನೀವು ಬಿಡ್ತಾರೆ, ಈ ಕಡೆ ನೀರ್ ಬಿಡ್ತಾರೆ, ಮನಿ ಮನಿಗೆ ನೀರ್ ಬರ್ತಾರೆ. ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮೇನ್ ಸಮಸ್ಯೆ ಅದೇ ರೀ. ಮೇನ್ ಸಮಸ್ಯೆ ಅದೇ. ರೋಡ್ ಅವ್ರು ಗಾಡಿ ಬಂದ್ರೆ ತೊಂದ್ರೆ ಆತೈತಿ ಅವ್ರಿಗೆ. ಶೌಚಾಲಯ ಬಾಳ ಪ್ರಾಬ್ಲಮ್ ಐತಿ. ಹೆಣ್ಮಕ್ಳಿಗೆ ಇದು ಶೌಚಾಲಯದ ಮೇನ್ ಪ್ರಾಬ್ಲಮ್ ಅದ್ರಿ. ಅದೊಂದಿಷ್ಟು ಮತ್ತೆ ಅಲ್ಲಿಂದ ಇದು ನೀರಿಂದು, ಇದು ನಮ್ದು ಫಿಲ್ಟರ್ ನೀರಿಂದ ಒಂದಿಷ್ಟು ಸಮಸ್ಯೆ ಅದ. ಕುಡಿಯೋ ನೀರ್ ಸಮಸ್ಯೆ. ಕುಡಿಯ ನೀರ್ ಊರಾಗೆಲ್ಲ ಸಿಸಿ ರೋಡ್ ಆಗ್ಯಾವ್ರಿ? ಸಿಸಿ ರೋಡ್ ಆಗ್ಯಾವ್ರಿ. ಚರಂಡಿಗಳು ಚರಂಡಿನೂ ಎಲ್ಲ ಆಗ್ಯಾವ್ರಿ. ಊರಾಗ ಏನಾರ ರೇಷನ್ ಕೊಡ್ತಾರೇನ್ರಿ? ಊರಾಗ ಎಲ್ಲ ಕೊಡ್ತಾರೆ. ಅಲ್ಲಿ ಇಲ್ಲೇ ತರ್ತೀರಿ? ಹೊಸೂರ ತರ್ಬೇಕು. ಅಲ್ಲೇ ತರ್ಬೇಕ್ರಿ. ಏನ್ ನಿಮಗ ಫಿಲ್ಟರ್ ನೀರ್ ಒಂದು ರಿಪೇರಿ ಆಗ್ಬೇಕ್ರಿ ಅದು? ಹೌದ್ರಿ, ಆಯ್ತು ಹೇಳ್ರಿ. ನಿಮ್ಮ ಹೆಣ್ಮಕ್ಳು ಶೌಚಾಲಯ ರೀ, ಮತ್ತೆ ಅಲ್ಲಿಂದ ಮನಿ ಮನಿ ನೀರ್. ಕುಡಿಯೋ ನೀರ, ಫಿಲ್ಟರ್ ನೀರ, ಹೆಣ್ಮಕ್ಳ ಶೌಚಾಲಯ ಮತ್ತೆ ನಿಮಗೆ ಏನ್ರ ಇವೆಲ್ಲ ಸಮಸ್ಯೆ ಇದ್ರ ಬಗೆಹರಿಸ್ಬೇಕು ನೀವು ಹೇಳ್ಕೊಳತ್ರಿ. ಆಯ್ತ್ರಿ, ನಿಮ್ ಎಲ್ಲಾ ಸಮಸ್ಯೆಗಳನ್ನ ನಮ್ಮ TV 66 ಕನ್ನಡ ನ್ಯೂಸ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೇವೆ.